ನಮಸ್ಕಾರ. ನಾವೆಂದಿನಂತೆ ಧ್ಯಾನ ಹಾಗೂ ಜ್ಞಾನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮನ ಮಹಾವತಾರ್ ಸಂಸ್ಥೆ ವತಿಯಿಂದ ನಡೆಸುತ್ತಿದ್ದಂತೆ ಈ ದಿನ ಸಹ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾನು ಧ್ಯಾನಕ್ಕೆ ಹೋಗುವ ಮೊದಲು ನಿನ್ನೆ ಒಂದು ಮಾತನ್ನ ಹೇಳಿದೆ, ಕೈ ಲಾಕ್ ಮಾಡಿಕೊಳ್ಳೋ ಬಗ್ಗೆ. ಅದೇನು ಅಂತಂದ್ರೆ ಹೊಸದೇನು ಅಲ್ಲ, ಆದರೆ ಲಾಕನ್ನು ಹೇಗೂ ಮಾಡ್ಕೋಬಹುದು. ಆದರೆ ನಿನ್ನೆ ನಾನು ಹೇಳಿದ್ದು ಪುರುಷರು ಎಡಕೈಯ ಮೇಲೆ ಬಲ ಬೆರಳನ್ನ ಇಟ್ಕೊಳ್ಳಿ ಅಂತ. ಯಾಕಂತಂದ್ರೆ ಇದಕ್ಕೆ ಉಷಾಸ್ ಮುದ್ರೆ ಅಂತ ಹೇಳ್ತಾರೆ. ಇದರಿಂದ ಸುಪ್ತ ಮನಸ್ಸು ಅಂತ ಹೇಳ್ತೇವಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಂತ, ಅದು ಆಕ್ಟಿವೇಟ್ ಆಗುತ್ತೆ, ದೇಹ ಶುದ್ಧಿ ಆಗುತ್ತೆ, ಆಮೇಲೆ ಮೆಂಟಲ್ ಸ್ಟ್ರೆಸ್ ಎಲ್ಲ ಇರುವುದಿಲ್ಲ, ಅದೆಲ್ಲ ರಿಲೀಫ್ ಆಗ್ತದೆ ಅಂತ ಹೇಳ್ಕೊಂಡು ನೀವು ಹೀಗೇನು ಕೂತ್ಕೊಳ್ಳಬಹುದು, ಅಥವಾ ನಾನು ಹೇಳಿದ ಮುದ್ರೆಯನ್ನ ಇಟ್ಟುಕೊಂಡ್ರೆ ಅದು ತುಂಬಾ ಒಳ್ಳೇದು ಅಂತ ಅಷ್ಟೇ, ವ್ಯತ್ಯಾಸ ಬೇರೇನಿಲ್ಲ. ಪ್ರಾರಂಭ ಮಾಡೋಣ. ನಮ್ಮ ಈಗಾಗಲೇ ಅನುಭವಿರೋ ಮಾಸ್ಟರ್ಸ್ ಧ್ಯಾನಕ್ಕೆ ಸಿದ್ಧರಾಗಿ ಕೂತ್ಕೊಳ್ಳಿ. ಒಂದು ವೇಳೆ ಹೊಸಬ್ರಿದ್ದಂಥ ಪಕ್ಷದಲ್ಲಿ ನಾನು ನೀಡುವ ಸೂಚನೆಯಂತೆ ಕ್ರಮ ಕೈಗೊಳ್ಳಿ. ಎಲ್ಲರೂ ಒಂದು ಲೋಟ ನೀರನ್ನು ಕುಡಿಯಿರಿ, ಇನ್ನೊಂದು ಲೋಟ ನೀರನ್ನ ತಮ್ಮ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಧ್ಯಾನ ಆದ ಮೇಲೆ ಆ ನೀರನ್ನ ಸೇವಿಸಿ. ಎಲ್ಲರೂ ಸಹ ಒಂದು ವೇಳೆ ಕನ್ನಡಕ ಧರಿಸಿದಂಥ ಪಕ್ಷದಲ್ಲಿ ತಮ್ಮ ಕನ್ನಡಕವನ್ನ ಪಕ್ಕದಲ್ಲಿ ಎತ್ತಿಡಿ. ಸುಖಾಸನದಲ್ಲಿ ಕೂತಿರುವವರು, ಅಂದರೆ ನೆಲದ ಮೇಲೆ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕೂತಿರುವವರು ಅದೇ ಸ್ಥಿತಿಯಲ್ಲಿದ್ದು ಕೈಗಳನ್ನ ಹೀಗೆ ಲಾಕ್ ಮಾಡ್ಕೊಳ್ಳಿ. ಬೆಂಚು, ಸೋಫಾ, ಮಂಚ ಇಂಥ ಅಥವಾ ಕುರ್ಚಿಯಲ್ಲಿ ಕೂತಿರತಕ್ಕಂಥವರು ತಮ್ಮ ಕೈಗಳನ್ನ ಎರಡನ್ನು ಲಾಕ್ ಮಾಡ್ಕೊಳ್ಳಿ. ಜೊತೆಗೆ ಕಾಲುಗಳನ್ನ ಹೀಗೆ ಲಾಕ್ ಮಾಡಿಕೊಂಡು ಕೂತ್ಕೊಳ್ಳಿ. ಎಲ್ಲರೂ ಸಹ ಮೃದುವಾಗಿ ತಮ್ಮ ಕಣ್ಣುಗಳನ್ನ ಮುಚ್ಚಬೇಕು. ಶರೀರದಲ್ಲಿ ಯಾವುದೇ ಬಿಗಿತ ಬೇಡ. ತಮ್ಮ ಬೆನ್ನು ನೇರವಾಗಿ ಇಟ್ಟುಕೊಂಡು ಕೂತ್ಕೊಳ್ಳಿ. ಹಾಯಾಗಿ ರಿಲ್ಯಾಕ್ಸ್ ಆಗಿ ಮೃದುವಾಗಿ ಕಣ್ಣನ್ನು ಮುಚ್ಚಿ ಧ್ಯಾನಕ್ಕೆ ಸಿದ್ಧರಾಗಿ. ಈ ದಿನ ನಾವು 20-30 ನಿಮಿಷಗಳ ಕಾಲ ಸಂಗೀತ ಧ್ಯಾನ ಹಾಗೂ 10 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಈ ದಿನ ನಮ್ಮ ಈ ಕಾರ್ಯಕ್ರಮದ 20ನೆಯ ದಿನ ಆಗಿರುತ್ತದೆ. ಸೊ ನಾವು ಧ್ಯಾನಕ್ಕೆ ಕೂತ್ಕೊಳ್ಳುವ ಮೊದಲು ನಮ್ಮ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ನಮ್ಮ ಈ ಧ್ಯಾನ ಮತ್ತು ಜ್ಞಾನದ ಒಂದು ಪರಿಕಲ್ಪನೆಯನ್ನ ಜಗತ್ತಿಗೆ ಸಾರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಇವರಿಗೂ ಸಹ ನನ್ನ ಪ್ರಣಾಮಗಳು. ಹಾಗೇನೆ ಈ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟು ನಮಗೆ ಇದರ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ರಂಗನಾಥ್ ಸರಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ಸಹ ನನ್ನ ನಮನಗಳು. ಹಾಗೇನೆ ಈ ವೇದಿಕೆಯಲ್ಲಿ ಹಾಜರಾಗುವ ಪ್ರತಿಯೊಬ್ಬ ಧ್ಯಾನ ಬಂಧುಗಳಿಗೆ ನನ್ನ ನಮನಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಯವರಿಗೂ ಸಹ ನಾನು ಪ್ರಣಾಮಗಳನ್ನು ತಿಳಿಸುತ್ತಾ ನಾವೆಲ್ಲರೂ ಧ್ಯಾನಸ್ಥರಾಗೋಣ.
Muladhara Chakra, the energy of earth for your physical health and abundance. You attract money, gold, land, and all those things that gives you abundance. When you come to the Swadhisthana,
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಶೂನ್ಯ ಧ್ಯಾನವನ್ನು ಮಾಡೋಣ. ಯಾರು ಕಣ್ಣು ತೆರೆಯಬೇಡಿ. ಎಲ್ಲರ ಗಮನ ತಾವು ಮೂಗಿನ ಮೂಲಕ ತೆಗೆದುಕೊಳ್ಳುವ ಉಸಿರು ಹಾಗೂ ಮೂಗಿನ ಮೂಲಕ ಬಿಡತಕ್ಕಂತಹ ಉಸಿರಿನ ಮೇಲೆಯೇ ಗಮನ ಇರಲಿ. ಯಾರು ಕಣ್ಣು ಬಿಡಬೇಡಿ. ಮುಂದೆ ಕಣ್ಣು ಬಿಡಿ ಅಂತ ಹೇಳತಕ್ಕಂತಹ ಸೂಚನೆ ಬರುವವರೆಗೆ ಯಾರೂ ಕಣ್ಣು ಬಿಡದೆ ಅದ್ಭುತವಾದ ಶೂನ್ಯ ಧ್ಯಾನವನ್ನು ಮಾಡೋಣ.
ಮಾಸ್ಟರ್ಸ್, ಇನ್ನು ಕೇವಲ 3 ನಿಮಿಷಗಳ ಶೂನ್ಯ ಧ್ಯಾನವನ್ನು ಮಾಡೋಣ. ಯಾರು ಕಣ್ಣು ತೆರೆಯಬೇಡಿ. ಎಲ್ಲರ ಗಮನ ತಾವು ಆಡುವ ಉಸಿರಿನ ಮೇಲೆ ಇರಲಿ. ಇನ್ನು ಕೇವಲ 5 ಸೆಕೆಂಡುಗಳ ಧ್ಯಾನ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ಬಿಡಬೇಡಿ. 1, 2, 3, 4, 5. ಎಲ್ಲರೂ ಸಹ ನಿಧಾನವಾಗಿ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ಎಲ್ಲರೂ ಸಹ ನಿಧಾನವಾಗಿ ತಮ್ಮ 2 ಹಸ್ತಗಳನ್ನು ನೋಡುತ್ತಾ ಮುಗುಳ್ನಗೆಯಿಂದ ತಮ್ಮ 2 ಕಣ್ಣುಗಳನ್ನು ತೆರೆಯಿರಿ.
ಅದ್ಭುತವಾದ ಧ್ಯಾನವನ್ನು ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೇನೆ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಸಹ ನಮ್ಮ ಕೃತಜ್ಞತೆಗಳು. ಹಾಗೇನೆ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಹೇಳೋಣ. ಲಕ್ಷ್ಮಿ ಮ್ಯಾಮ್. ಎಸ್ ಮ್ಯಾಮ್. ಮೇಡಮ್ ಅವರನ್ನ ವೆಲ್ಕಮ್ ಮಾಡಿ ನಮ್ಮ ವೇದಿಕೆಗೆ ಬರಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಲ್ಲಿ ತನಕ ಒಳ್ಳೆಯ ಸಂಗೀತ ಧ್ಯಾನ 30 ನಿಮಿಷ ಹಾಗೂ ಮೌನ ಧ್ಯಾನ 10 ನಿಮಿಷ ಮಾಡಿಸಿಕೊಟ್ಟಿದ್ದೀರಾ. ನಿಮಗೂ ಸಹ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಮಾಸ್ಟರ್ಸ್, ಈಗ ಜ್ಞಾನವನ್ನ ಹಂಚಲಿಕ್ಕೆ ಈ ವೇದಿಕೆಯ ಹಿರಿಯ ಮಾಸ್ಟರ್ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮೇಡಮ್ ಅವರನ್ನ ಸ್ವಾಗತಿಸೋಣ ಮಾಸ್ಟರ್. ಇವರು ತುಂಬಾ ಅನುಭವ ಉಳ್ಳಂತಹ ಮಾಸ್ಟರ್ ಆಗಿರ್ತದೆ. ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಈ ದಿನ ಇವರು ಕರ್ಮ ಸಿದ್ಧಾಂತ ಅನ್ನೋ ವಿಷಯದ ಬಗ್ಗೆ ನಮ್ಗೆ ತಿಳಿಸೋದಕ್ಕೆ ಬರ್ತಿದ್ದಾರೆ. ವೆಲ್ಕಮ್ ವಿಜಯಲಕ್ಷ್ಮಿ ಮ್ಯಾಮ್. ವೆಲ್ಕಮ್ ಮ್ಯಾಮ್. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ. ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನ ಪ್ರಸರಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ ಬಾಬಾಜಿ ಅವರಿಗೆ, ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿ ಮಂಜುಳಾರವರಿಗೆ, ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೆ, ನನ್ನ ದೇವರುಗಳಿಗೆ ಹಾಗೂ ಇಡೀ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೂ ನಮಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಇಂದು ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಆತ್ಮ ಸಿದ್ಧಾಂತ ತಿಳಿದಿದ್ದೀರಾ, ತದನಂತರದ ಪುನರ್ಜನ್ಮ ಸಿದ್ಧಾಂತ ತಿಳಿದಿದ್ದೀರಾ. ಈಗ 3ನೇದಾಗಿರ್ತಕ್ಕಂಥ ಕರ್ಮ ಸಿದ್ಧಾಂತದ ಬಗ್ಗೆ ಸ್ವಲ್ಪ ತಿಳಿತಾ ಹೋಗೋಣ ಮಾಸ್ಟರ್ಸ್. ಕರ್ಮ ಸಿದ್ಧಾಂತದ ಬಗ್ಗೆ ಪತ್ರಿಜಿ ಗುರುಗಳ ಒಂದು ವಾಣಿ ಇದೆ ಮಾಸ್ಟರ್ಸ್. ಸಿದ್ಧರ ಒಂದು ಅಂತ್ಯ ಅವಗಾಹನೆಯೇ ಸಿದ್ಧಾಂತ, ನಿರಂತರ ಸಾಧನೆಯ ಒಂದು ಅಂತ್ಯ ಸ್ಥಿತಿಯೇ ಸಿದ್ಧತ್ವ. ಸೃಷ್ಟಿಯಲ್ಲಿರುವುದು ಕೇವಲ ಒಂದಲ್ಲ ಒಂದು ಸಿದ್ಧಾಂತ, ಆ ಒಂದಲ್ಲ ಒಂದು ಸಿದ್ಧಾಂತವೇ ಕರ್ಮ ಸಿದ್ಧಾಂತ. ಇರುವವರಿಗೆ ಮಾಡಿಕೊಂಡಂತೆ ಮಹದೇವ, ಯದ್ಭಾವಂ ತದ್ಭವತಿ ಮಹದೇವ, ಯದ್ಭವತಿ ತದ್ಭಾವಂ ಮಹಾದೇವ. ನಮ್ಮ ಭಾವನೆಯೇ ನಮ್ಮ ಯಥಾರ್ಥಗಳಾಗುತ್ತವೆ, ನಮ್ಮ ಯಥಾರ್ಥಗಳಿಂದ ನಮ್ಮ ಭಾವನೆಗಳು ಉದಯಿಸುತ್ತವೆ. ನಮ್ಮ ಸನಾತನ ಸಿದ್ಧಾಂತವನ್ನು ಕುರಿತು ನಮಗೆ ಸನಾತನ ವಿಶ್ಲೇಷಣೆ ಇದೆ. ಅದರಲ್ಲಿ ಭೀಷ್ಮರ ಕಡೆಯಿಂದ ಪಿರಮಿಡ್ ಪ್ರಪಂಚಕ್ಕೆ ಒಂದು ಅದ್ಭುತ ಕಾಣಿಕೆ. ಈ ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದು ಭೀಷ್ಮರಿಂದ ಬಂದಂತಹ ಒಂದು ವಾಣಿಯಾಗಿದೆ ಮಾಸ್ಟರ್ಸ್. ಈ ಕರ್ಮ ಸಿದ್ಧಾಂತ ಪ್ರಪ್ರಥಮವಾಗಿ ನಾವೆಲ್ಲರೂ ಕೂಡ ಪರಮಾತ್ಮನ ಆಲೋಚನೆಯಂತೆ ಪೂರ್ಣಾತ್ಮರು ಸೃಷ್ಟಿಯಾದ್ರು. ಆ ಪೂರ್ಣಾತ್ಮರಿಂದ ನಾವು ಈ ಭೂಮಿಗೆ ಬಂದಂತ ಅಂಶಾತ್ಮರು ಅಂತ ಈಗಾಗ್ಲೇ ತಿಳಿದಿದ್ದೀವಿ ಮಾಸ್ಟರ್ಸ್ ನಾವು ಆತ್ಮ ಸಿದ್ಧಾಂತದಲ್ಲಿ. ಅದೇ ರೀತಿಯಾಗಿ ನಮಗೆ ಕೋರಿಕೆಗಳು ಅಂತಕ್ಕಂಥದ್ದು ಇದ್ದಿಲ್ಲ. ಆಗ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳು ಯಥೇಚ್ಛವಾಗಿ ಇದ್ವು. ನಮ್ಮಲ್ಲಿ ಎಂತ ಶಕ್ತಿ ಇತ್ತು ಅಂದ್ರೆ ಎಷ್ಟು ದೂರದವರೆಗಾದ್ರೂ ಕೂಡ ನೋಡುವ ಶಕ್ತಿ ಇತ್ತು. ಅದೇ ರೀತಿ ಅಷ್ಟೇ ವೇಗದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಶಕ್ತಿನೂ ಕೂಡ ನಮ್ಮಲ್ಲಿ ಇತ್ತು. ಯಾವ ಲೋಕಕ್ಕೆ ಬೇಕಾದ್ರೂ ಕೂಡ ಕ್ಷಣಾರ್ಧದಲ್ಲಿ ಹೋಗುವಂತ ಸ್ಥಿತಿ ಸ್ಥಾಯಿಕತ್ವ ನಮ್ಮಲ್ಲಿ ಇತ್ತು. ಅಂತ ಸಮಯದಲ್ಲಿ ಸೃಷ್ಟಿಕರ್ತನಿಗೆ ಒಂದು ಆಲೋಚನೆ ಬಂತು. ಸ್ವಲ್ಪ ಅನುಭವ ಹೆಚ್ಚು ಮಾಡ್ಕೊಳ್ಳಿಕ್ಕೋಸ್ಕರ ತಾನು ಸೃಷ್ಟಿಸಿದಂತ ಆತ್ಮಗಳಿಗೆ ಮನಸ್ಸಿನ ಮುಖಾಂತರ ಆಲೋಚನೆ ಮಾಡೋ ಶಕ್ತಿಯನ್ನ ಕೊಡೋಣ ಅಂತ ಹೇಳಿ ಆಲೋಚನೆ ಬಂತು ಮಾಸ್ಟರ್ಸ್. ಆಗ ಆ ರೀತಿಯಾಗಿ ಆಲೋಚನೆಯನ್ನು ಕೊಟ್ಟು ವಿವಿಧ ಲೋಕಗಳಿಗೆ ಕಳಿಸ್ಕೊಟ್ರು. ಆ ರೀತಿಯಾಗಿ ಆಲೋಚನೆ ಮಾಡ್ಲಿಕ್ಕೆ ವಿವಿಧ ಲೋಕಗಳಿಗೆ ಕಳಿಸ್ಕೊಟ್ಟಂತ ಆತ್ಮಗಳಲ್ಲಿ 2 ವಿಧ ಇದ್ವು ಮಾಸ್ಟರ್ಸ್. ಮೊದಲನೆಯ ವಿಧ ವಿವೇಕ ಕ್ಷೇತ್ರ ಆತ್ಮಗಳು, ಎರಡನೆಯ ವಿಧ ಸ್ವತಂತ್ರ ಆಲೋಚನಾ ಕ್ಷೇತ್ರ ಆತ್ಮಗಳು. ಈ ಮೊದಲನೇ ವಿಧದಲ್ಲಿ ಇರ್ತಕ್ಕಂಥ ವಿವೇಕ ಕ್ಷೇತ್ರ ಆತ್ಮಗಳು ಏನ್ ಮಾಡಿದ್ರು ಅಂದ್ರೆ ಮಾಸ್ಟರ್ಸ್, ಅವರು ಆತ್ಮಸ್ಥಿತಿಯಲ್ಲೇ ಇದ್ದು ತಾವು ಪರಮಾತ್ಮನ ಸನ್ನಿಹಿತದಲ್ಲೇ ಇದ್ದೀವಿ ಅಂತ ಅವಗಾಹನೆಯಲ್ಲೇ ಇದ್ದುಕೊಂಡು ಅವರು ಪುನಃ ತಮ್ಮ ಮನೆಗೆ ಸಂಪೂರ್ಣವಾದ ಅವಗಾಹನಾ ಸ್ಥಿತಿಯಲ್ಲಿ ಇದ್ದುಕೊಂಡೇ ಹಿಂತಿರುಗಿದ್ರು. ಆದ್ರೆ ಈ ಸ್ವತಂತ್ರ ಆಲೋಚನಾ ಕ್ಷೇತ್ರ ಆತ್ಮಗಳು ಇದ್ರಲ್ಲ ಮಾಸ್ಟರ್ಸ್, ಅವರು ಕೂಡ ಪ್ರಾರಂಭದಲ್ಲಿ ಈ ಭೂಮಿಗೆ ಬಂದಾಗ ಅವರಲ್ಲಿ ಅಭೂತಪೂರ್ವವಾದ ಪ್ರೇಮ ಭಾವನೆ, ಸೋದರ ಭಾವನೆ ತುಂಬಿ ತುಳುಕ್ತಾ ಇತ್ತು. ಆತ್ಮ ಸಹನೆ ಇತ್ತು, ಶಾಂತಿ ಇತ್ತು, ಸೌಖ್ಯದಿಂದ ಕೂಡಿದ್ದು. ನಿಧಾನವಾಗಿ
ಈ ಆತ್ಮ ಕ್ಷೇತ್ರದಲ್ಲಿ ಬಹಳ ಪರಿಚಯ ಹೊಂದಿದ ಮೇಲೆ ಏನಾಯ್ತು ಅಂದ್ರೆ ಆ ಆತ್ಮಗಳು ಭೌತಿಕ ವಸ್ತುಗಳಿಗೋಸ್ಕರ ಆಸೆ ಪಡೋಕೆ ಪ್ರಾರಂಭವಾಯ್ತು. ಕೆಲವು ಆತ್ಮಗಳು ಈ ಭೌತಿಕ ವಸ್ತುಗಳ ಮೇಲೆ ಆಸೆ ಪ್ರಾರಂಭವಾದಾಗ ಜಾಸ್ತಿ ಸುಖ ವಾಂಛೆ ಪ್ರಭಾವ ಬೀರುವುದನ್ನ ಸ್ವಂತ ಮಾಡ್ಕೊಳ್ಬೇಕು ಅಂತ ಬಯಕೆ ಆಯ್ತು ಮಾಸ್ಟರ್ಸ್. ಈ ಬಯಕೆ ಉಂಟಾದಾಗ ಏನಾಯ್ತು, ಮೊದಲಿಗೆ ಹಾಗೆ ನಡ್ಕೊಳ್ತಾ ಹೋಯ್ತು ಜೀವನ ವಿಧಾನ ಅಂತಕ್ಕಂಥದ್ದು. ಬರ್ತಾ ಬರ್ತಾ ಮೋಸ ಮತ್ತೆ ಹೊಡೆದಾಟಗಳು ಶುರುವಾಗ್ಬಿಟ್ವು. ಇದನ್ನು ನೋಡಿದಂತ ಪರಮಾತ್ಮ ಸೃಷ್ಟಿಕರ್ತ ಏನ್ ಮಾಡಿದ್ರು ಅಂದ್ರೆ ಒಂದು ಸಿದ್ಧಾಂತವನ್ನ ತಯಾರು ಮಾಡಿದ್ರು. ಯಾರು ಪ್ರಕೃತಿಗೆ ವಿರುದ್ಧವಾಗಿ ವರ್ತಿಸ್ತಾರೋ ಅವರೆಲ್ಲರೂ ಈ ಹೊಸ ಸಿದ್ಧಾಂತಕ್ಕೆ ಬರಬೇಕು, ಅಂದ್ರೆ ಈ ಕರ್ಮ ಸಿದ್ಧಾಂತಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಅಂದಿನಿಂದ ಪ್ರಾರಂಭವಾಯ್ತು ಈ ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದು ಮಾಸ್ಟರ್ಸ್. ಈ ಕರ್ಮಚಕ್ರಕ್ಕೆ ಸಮಗ್ರವಾದ ಆಕಾರವನ್ನು ತಿದ್ದುವುದಕ್ಕೆ ಅಂತರಿಕ್ಷ ವಿಜ್ಞಾನ ಕೋಶ, ಈಗಾಗ್ಲೇ ತಿಳಿದಿದ್ದೀವಿ ಮಾಸ್ಟರ್ಸ್, ವಿಜ್ಞಾನಮಯ ಕೋಶ ಅಂತ ಹೇಳ್ಬಿಟ್ಟು ಕೋಶಗಳನ್ನು ತಿಳಿಬೇಕಾದ್ರೆ ಆ ವಿಜ್ಞಾನಮಯ ಕೋಶದಲ್ಲಿ ಇರ್ತಕ್ಕಂಥ ಆಕಾಶಿಕ್ ರೆಕಾರ್ಡ್, ಚಿತ್ರಗುಪ್ತನ ಕಡತ ಅಂತ ಕರಿತಕ್ಕಂಥ ಈ ಆಕಾಶಿಕ್ ರೆಕಾರ್ಡ್ ಅನ್ನ ಪ್ರಾರಂಭ ಆಗಿದ್ದು ಅಂದಿನಿಂದನೇ. ನಾವು ಕರ್ಮ ಸಿದ್ಧಾಂತಕ್ಕೆ ಒಳಪಟ್ಟಾಗ, ಕರ್ಮ ಚಕ್ರದೊಳಗೆ ಬಂದಾಗ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂದ್ರೆ ಮಾಸ್ಟರ್ಸ್, ಯಾವ ಆತ್ಮಗಳು ತಮ್ಮ ದೇವತಾ ಪ್ರಕೃತಿಯನ್ನ ಮರೆತು ಬಿಟ್ಟರೋ ಅವಾಗ್ಲಿಂದನೇ ಆಕಾಶಿಕ್ ರೆಕಾರ್ಡ್ ಅಂತಕ್ಕಂಥದ್ದು ಪ್ರಾರಂಭ ಆಯ್ತು ಮಾಸ್ಟರ್ಸ್. ನಾವು ಮಾಡ್ತಕ್ಕಂಥ ಕರ್ಮಗಳದನ್ನ ಗುಪ್ತವಾಗಿ ರೆಕಾರ್ಡ್ ಮಾಡ್ತಕ್ಕಂಥ ಕಡತ ಅದು ಆಕಾಶಿಕ್ ರೆಕಾರ್ಡ್ ಅಂತಕ್ಕಂಥದ್ದು. ಈಗಾಗ್ಲೇ ಸಾಕಷ್ಟು ಮಾಹಿತಿಯನ್ನು ಕೂಡ ಇದ್ರ ಬಗ್ಗೆ ತಿಳಿದಿದ್ದೀರ ಮಾಸ್ಟರ್ಸ್. ಈ ಕರ್ಮ ಅಂದ್ರೆ ಏನು ಅಂದ್ರೆ ಮಾಸ್ಟರ್ಸ್, ಕೋರಿಕೆ ಇಲ್ಲದೆ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತ ಒಂದು ಆಲೋಚನೆ ಅಥವಾ ಕ್ರಿಯೆ ಅಂತ ಅರ್ಥ. ಈ ಏನು ದಶೇಂದ್ರಿಯಗಳು ಅಂತ ತಿಳಿದಿದೀವಲ್ಲ ಮಾಸ್ಟರ್ಸ್, ಆ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತ ಆ ಇಂದ್ರಿಯಗಳ ಸಮೇತ ಮಾಡ್ತಕ್ಕಂಥ ಒಂದು ಕ್ರಿಯೆ ಅಥವಾ ಆಲೋಚನೆನೂ ಆಗಿರ್ಬೋದು. ಅದು ಕೆಲಸನೇ ಆಗಿರ್ಬೇಕಂತ ಇಲ್ಲ ಮಾಸ್ಟರ್ಸ್, ಆಲೋಚನೆ ಕೂಡ ಅದು ಒಂದು ಕರ್ಮವೇ ಅಂತ. ಒಬ್ಬ ವ್ಯಕ್ತಿ ಜೀವನದ ಒಂದು ಚಕ್ರದಲ್ಲಿ ಸ್ವಲ್ಪ ಜಮ ಮತ್ತೆ ಋಣವನ್ನು ಹೊಂದಿರುವುದು. ನಾವು ಈಗ ಹೆಂಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಜಮ ಮತ್ತೆ ನಾವು ಡಿಪಾಸಿಟ್ ಮಾಡ್ತೀವಿ, ಮತ್ತೆ ಅದನ್ನ ಕ್ರೆಡಿಟ್ ಅಂತ ಕರಿತೀವಿ ಮಾಸ್ಟರ್ಸ್, ಮತ್ತೆ ಅದನ್ನ ಬಿಡಿಸ್ಕೋತೀವಿ. ಈ ರೀತಿಯಾಗಿ ಜಮಾ ಮತ್ತೆ ಋಣ ಅಂತ ಹೇಳ್ಬಿಟ್ಟು ಅದನ್ನ ಮುಂದಿನ ಜನ್ಮದಲ್ಲಿ ತೀರ್ಸ್ಕೊಳ್ಬೇಕಾಗ್ತದೆ. ನಾವು ಮಾಡಿರ್ತಕ್ಕಂಥ ಜಮವನ್ನ ಅದನ್ನ ಋಣ ಮಾಡ್ಬೇಕು ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ಕಳ್ಕೋಬೇಕಾಗ್ತದೆ. ಅಥವಾ ನಾವು ಈಗ ಧ್ಯಾನಕ್ಕೆ ಬಂದಿರೋದ್ರ ಉದ್ದೇಶನೇ ಮಾಡಿಕೊಂಡಿರ್ತಕ್ಕಂಥ ಕರ್ಮದ ಜಮವನ್ನ ಅದನ್ನ ಋಣ ಶೂನ್ಯ ಸ್ಥಿತಿಗೆ ತಂದ್ಕೊಳಕ್ಕೋಸ್ಕರನೇ ದಿನಾಲೂ ಕೂಡ ಮಾಡ್ತಕ್ಕಂಥ ಸಾಧನೆ ಮಾಸ್ಟರ್ಸ್. ನಮ್ಮ ಜೀವನವನ್ನ ಶೂನ್ಯದಿಂದ ಇಲ್ಲವೇ ಕರ್ಮರಾಹಿತ್ಯದಿಂದನೇ ಮೊದಲು ಪ್ರಾರಂಭ ಮಾಡಿದ್ದು. ನಮ್ಮ ಜೀವನ ಮೊದಲನೇದಾಗಿ ಜೀವನ ಪ್ರಾರಂಭವಾಗಿದ್ದೇ ಶೂನ್ಯ ಸ್ಥಿತಿಯಿಂದ. ನಮ್ಮಲ್ಲಿ ಯಾವುದೇ ಜಮಾನೂ ಇರ್ಲಿಲ್ಲ, ಋಣನೂ ಇರ್ಲಿಲ್ಲ, ಶೂನ್ಯ ಸ್ಥಿತಿಯ ಅಕೌಂಟ್ ಇತ್ತು ನಮ್ಮದು. ಆ ಅಕೌಂಟ್ ಅನ್ನ ನಾವು ಈಗ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಈ ಕರ್ಮರಾಹಿತ್ಯ ಸ್ಥಿತಿಯಿಂದ ಮೊದಲು ಬಂದಂತ ನಾವು ಎಲ್ಲಿವರೆಗೆ ನಮ್ಮ ಕರ್ಮವಿಲ್ಲದೆ ಮತ್ತೆ ಶೂನ್ಯಕ್ಕೆ ಸೇರುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಜ್ಞಾನೋದಯವಾಗುವುದಿಲ್ಲ. ನಮ್ಮ ಕರ್ಮ ಅಂತಕ್ಕಂಥದ್ದು ಸವಿದಾಗ್ಲೇ ನಾವು ಧ್ಯಾನಕ್ಕೆ ಬರೋದು, ಅವಾಗಿಂದನೇ ನಮಗೂ ಕೂಡ ಜ್ಞಾನೋದಯ ಅಂತಕ್ಕಂಥದ್ದು ನಮ್ಮಲ್ಲಿ ಜ್ಞಾನೋದಯ ಸ್ಥಿತಿಗೆ ನಾವು ತಲುಪ್ತಕ್ಕಂಥದ್ದು. ಕರ್ಮದಿಂದಲೇ ಎಲ್ಲವನ್ನು ಕಳೆದುಕೊಂಡಿರುವ ಕೆಲವು ವ್ಯಕ್ತಿಗಳಿಗೆ ಪ್ರಕೃತಿ ಮೂಲ ಸಿದ್ಧಾಂತದ ಅವಗಾಹನೆ ಹೆಚ್ಚಾಗಿ ಇರುತ್ತದೆ. ಈ ಕರ್ಮವನ್ನು ಕಳ್ಕೊಂಡಂತ ವ್ಯಕ್ತಿಗಳಿಗೆ ಪ್ರಕೃತಿಗೆ ಹೆಚ್ಚಾಗಿ ಬೆಳೆಸ್ತಕ್ಕಂಥದ್ದು, ಮರಗಿಡಗಳನ್ನ ಹೆಚ್ಚಾಗಿ ಬೆಳೆಸ್ತಕ್ಕಂಥದ್ದು, ಉಳಿಸ್ತಕ್ಕಂಥದ್ದು, ಇದರ ಅವಗಾಹನೆ ಹೆಚ್ಚಾಗಿ ಈ ವಿಧವಾಗಿ ಆತನಲ್ಲಿ ಅವಗಾಹನೆ ಹೆಚ್ಚಾಗಿ ಪ್ರಸಾರ ಆಗ್ತಾ ಇರ್ಬೇಕಾದ್ರೆ ಆತನು ಪರಮಾತ್ಮನನ್ನು ನೋಡುವುದಕ್ಕೆ ಸರಿಯಾದ ವಿಜ್ಞಾನ ಕೂಡ ಉಂಟಾಗುತ್ತದೆ. ಹೀಗೆ ತನ್ನ ಧ್ಯೇಯವನ್ನು ಬಿಟ್ಟು ತಪ್ಪು ಮಾರ್ಗದಲ್ಲಿ ನಡೆಯುವುದಕ್ಕೂ ಸಹ ಅವಕಾಶವಿದೆ. ಆದ್ರೆ ತಾನು ಈ ಭೂಮಿಗೆ ಏಕೆ ಬಂದಿದ್ದೇನೆ ಅನ್ನೋ ಧ್ಯೇಯ ತಿಳಿಯದೆ ತಪ್ಪು ಮಾರ್ಗಕ್ಕೂ ಕೂಡ ಹೋಗ್ತಕ್ಕಂಥ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಕರ್ಮವನ್ನು ನೋಡ್ತಾ ಹೋದಾಗ 2 ವಿಭಾಗಗಳಾಗಿ ಬಳಸ್ಬೋದು. ಒಂದನೇದಾಗಿ ನಿತ್ಯ ಕರ್ಮ, ಮತ್ತೊಂದು ಸತ್ಯ ಕರ್ಮ. ಈ ನಿತ್ಯ ಕರ್ಮದಲ್ಲಿ ಮತ್ತೆ 2 ವಿಧವಾಗಿ ಬಳಸ್ತಾರೆ. ಅದನ್ನ ಕೆಟ್ಟ ಕರ್ಮ ಹಾಗೂ ಒಳ್ಳೆಯ ಕರ್ಮ. ಕೆಟ್ಟ ಕರ್ಮ ಅಂದ್ರೆ ಏನು ಅಂದ್ರೆ ಮಾಸ್ಟರ್ಸ್, ಒಬ್ಬರ ಆಲೋಚನೆಯಿಂದ ಅಥವಾ ಕ್ರಿಯೆಗಳಿಂದ ಇತರರ ಪುರೋಗಮನಕ್ಕೆ ಅಥವಾ ದೈನಂದಿನ ಜೀವನಕ್ಕೆ ತೊಂದರೆಯನ್ನ ಉಂಟು ಮಾಡಿದ್ರೆ ಅಥವಾ ಅಡ್ಡಿಪಡಿಸಿದ್ರೆ ಅದು ಕೆಟ್ಟ ಕರ್ಮ ಆಗ್ತದೆ. ಇನ್ನು ಒಳ್ಳೆಯ ಕರ್ಮ ಅಂದ್ರೆ ಮಾಸ್ಟರ್ಸ್,
ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡೋದಾಗ್ಲಿ ಅಥವಾ ಆಲೋಚನೆಯನ್ನು ಮಾಡುವಾಗ ನನಗೆ ಇದನ್ನ ಮಾಡಿದ್ರೆ ಇನ್ನೊಂದ್ ದಿನ ಅವರಿಂದ ನನಗೆ ಒಳ್ಳೇದಾಗುತ್ತೆ ಅನ್ನೋ ಸದುದ್ದೇಶದಿಂದನೋ, ಅಥವಾ ನಾನು ಈ ಜನ್ಮದಲ್ಲಿ ಹಿಂಗೆ ಒಳ್ಳೇದ್ ಮಾಡಿದ್ರೆ ನನಗೆ ಇನ್ನೊಂದು ರೀತಿಯಲ್ಲಿ ಭಗವಂತ ನನಗೆ ಒಳ್ಳೇದ್ ಮಾಡ್ತಾನೆ ಅನ್ನೋ ಭಾವನೆಯಿಂದನೋ ಒಟ್ಟಾರೆಯಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಕೂಡ ಆ ಕೆಲಸ ಮಾಡಲು ಒಳ್ಳೆಯದೆಂದು ತಿಳಿದುಕೊಂಡು ಅದರಿಂದ ನಮಗೆ ಪ್ರತಿಫಲ ಇಟ್ಕೊಂಡು ನಾವು ಆ ಕೆಲಸವನ್ನ ಮಾಡಿದಾಗ ಅದು ಒಳ್ಳೆಯ ಕರ್ಮ ಆಗುತ್ತೆ. ಅದು ಕೂಡ ಕರ್ಮದಲ್ಲಿ ಅದು ಒಂದು ರೀತಿಯ ಜಮಾ ಆಗುತ್ತೆ. ಮತ್ತೆ ಪುನಃ ಕೂಡ ಅದನ್ನ ತೀರಿಸ್ಲಿಕ್ಕೆ ಪುನರ್ಜನ್ಮ ಪಡಿಲೇಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇನ್ನು ಈ ರೀತಿಯಾಗಿ ಪ್ರತಿ ಒಳ್ಳೆಯ ಕ್ರಿಯೆಯಿಂದ ನಾವು ಎಲ್ಲಾ ವೇಳೆಯಲ್ಲಿ ಐಶ್ವರ್ಯ ಗಳಿಸ್ಬೋದು, ಹೆಸರು ಗಳಿಸ್ಬೋದು, ಪ್ರತಿಷ್ಠೆ ಗಳಿಸ್ಬೋದು. ಇವನ್ನೆಲ್ಲ ಸಂಪಾದಿಸ್ಕೊಂಡಾಗ ಇವುಗಳನ್ನೆಲ್ಲ ವಿಶ್ವ ಸೌಖ್ಯಕ್ಕೋಸ್ಕರ, ಆತ್ಮೋನ್ನತಿಗೋಸ್ಕರ ಉಪಯೋಗಿಸ್ಬಹುದು ಎನ್ನುವ ಬಲವಾದ ಜ್ಞಾನ ಉಂಟಾಗಿ ಹೊಸ ಕರ್ಮವನ್ನು ಕೂಡಿ ಹಾಕದಂತೆ, ಮತ್ತೆ ಹೊಸ ಕರ್ಮವನ್ನು ಕೂಡಿ ಹಾಕದ ಲೋಕ ಕಲ್ಯಾಣಕ್ಕಾಗಿ ಬಳಸಿದಾಗ ಮಾಸ್ಟರ್ಸ್, ಹೊಸ ಕರ್ಮಗಳನ್ನು ನಾವು ಮಾಡದೆ ಹೋದಾಗ ನಮ್ಮ ಜೀವನ ಅಂತಕ್ಕಂಥದ್ದು ಸುಖ ಶಾಂತಿಯಿಂದ ಮುಂದುವರಿದರೆ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ನಾವು ಮಾಡುತ್ತಿರುವ ಪ್ರಯಾಣಕ್ಕೆ ಹತ್ತಿರವಾಗ್ತೀವಿ. ಆಗ ನಮ್ಮಲ್ಲಿ ಪ್ರಾರಂಭ ಆಗ್ತದೆ ನಾವು ಮಾಡ್ತಕ್ಕಂಥ ಪ್ರತಿ ಕರ್ಮನು ಸತ್ಯ ಕರ್ಮಗಳಾಗ್ತಾ ಹೋಗ್ತವೆ ಮಾಸ್ಟರ್ಸ್. ಈ ಸತ್ಯ ಕರ್ಮ ಅಂತಕ್ಕಂಥದ್ದು ಆತ್ಮದ ಒಂದು ದಾರಿಯಲ್ಲಿ ಆತ್ಮವು ಒಂದೇ ದಾರಿಯಲ್ಲಿ ಒಂದೇ ಕಡೆ ಇರುವಂತೆ ಮಾಡುತ್ತದೆ. ಅಂದ್ರೆ ಆತ್ಮ ಸ್ಥಿತಿಯಲ್ಲಿ ಇರುವಂತೆ ಮಾಡ್ತದೆ ನಾವು ಮಾಡ್ತಕ್ಕಂಥ ಸತ್ಯ ಕರ್ಮಗಳು. ನಾವು ವಾಸಿಸುವ ಸಮಾಜದಲ್ಲಿ ನನ್ನ ಸಂಬಂಧ ಏನು ಅನ್ನುವುದಲ್ಲದೆ ಸಂಪೂರ್ಣ ವಿಶ್ವದಲ್ಲಿ ನನ್ನ ಸಂಬಂಧವೇನು ಎನ್ನುವ ವಿಷಯದ ಮೇಲೂ ಕೂಡ ಆತನ ಅನ್ವೇಷಣೆ ಪ್ರಾರಂಭ ಆಗ್ತದೆ. ಈ ಸತ್ಯ ಕರ್ಮದಲ್ಲಿ ತೊಡಗಿದಾಗ ಆತನ ಆ ಅನ್ವೇಷಣೆಯಿಂದ ಒಳಗೆ ಸಾಗುತ್ತಾ ಕೆಲವು ವಾಸ್ತವವನ್ನು ತಿಳಿದುಕೊಳ್ಳುತ್ತಾ ತನ್ನಲ್ಲಿ ಮುಚ್ಚಿಕೊಂಡಿರುವ ಶಕ್ತಿಯನ್ನು ಗುರುತಿಸ್ಕೊಳ್ತಾರೆ. ತಾನು ಅಂತಕ್ಕಂಥದ್ದು ಬರೀ ಆತ್ಮ ಅಂತಕ್ಕಂಥದ್ದು ಸಾಮಾನ್ಯ ಆತ್ಮ ಅಲ್ಲ, ಪೂರ್ವವಾದ ಆತ್ಮ. ಈ ಭೂಮಿಯ ಮೇಲೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಧೈರ್ಯಶಾಲಿ ಆತ್ಮಗಳು ಅಂತಕ್ಕಂಥದ್ದು. ಈ ಭೂಮಿ ಮೇಲೆ ಬರ್ಬೇಕಂದ್ರೇನೆ ಧೈರ್ಯ ಇದ್ದಾಗ ಮಾತ್ರ ಬರ್ಲಿಕ್ಕೆ ಸಾಧ್ಯ ಅಂತೆ ಮಾಸ್ಟರ್ಸ್. ಈ ಭೂಮಿ ಮೇಲೆ ಪಡಿತಕ್ಕಂಥ ಅನುಭವ ಒಂದು ಕೋರ್ಸ್ ಇದ್ದ ಹಾಗೆ. ಈ ಕೋರ್ಸ್ ಅನ್ನ ನಾವು ಅದನ್ನ ಪಾಸ್ ಆಗಿ ಬಂದೇ ಬರ್ತೀವಿ ಅಂತ ಹೇಳ್ಬಿಟ್ಟು ಪರಮಾತ್ಮನಲ್ಲಿ ದೀಕ್ಷೆ ತಗೊಂಡೇ ಬಂದಿರ್ತೀವಿ ಅಂತೆ ಮಾಸ್ಟರ್ಸ್. ಈ ರೀತಿಯಾಗಿ ತನ್ನಲ್ಲಿ ಮುಚ್ಚಿಕೊಂಡಿರುವ ಶಕ್ತಿಯನ್ನು ಗುರುತಿಸ್ಕೊಳ್ತಾನೆ. ತಾನು ವೈವಿಧ್ಯ ಲೋಕಗಳಿಗೆ ಸಂಬಂಧಪಟ್ಟವನು ಅಂತಾನು ಕೂಡ ತಿಳ್ಕೊಳ್ತಾನೆ. ಜೊತೆಗೆ ನಿರಂತರವಾಗಿ ಈಗ ಮಾಡಿದಂತ ಸತ್ಯ ಕರ್ಮಗಳಿಂದ ಕ್ರಮಬದ್ಧವಾಗಿ ಮಾಡಿರುವಂತ ಧ್ಯಾನದಿಂದ ಒಂದು ದೆಸೆಯಲ್ಲಿ ವ್ಯಕ್ತಿಯಲ್ಲಿ ಅಸಾಮಾನ್ಯವಾದ ವಿಜ್ಞಾನ ಉಂಟಾಗುತ್ತದೆ. ಈ ಧ್ಯಾನಕ್ಕೆ ಬಂದ್ಮೇಲೆ ಜ್ಞಾನ ದೊರೀತಾ ಹೋಗ್ತದೆ ಮಾಸ್ಟರ್ಸ್. ಆ ಜ್ಞಾನದಿಂದ ನಾವು ಆ ಜ್ಞಾನವನ್ನ ಅನ್ವೇಷಣೆ ಮಾಡ್ತಾ ಹೋದಾಗ ನಾವು ವಿಜ್ಞಾನಿಗಳ ಉಪಾಧಿಯಲ್ಲಿ ತಯಾರಾಗ್ತೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಕೊನೆಯದಾಗದ ಸ್ಥಿತಿನೇ ಆನಂದ ಸ್ಥಿತಿ. ವಿಜ್ಞಾನಮಯ ಕೋಶವಾದ ನಂತರ ಬರ್ತಕ್ಕಂಥ ಕೋಶವೇ ಆನಂದಮಯ ಕೋಶ. ಆ ಕೋಶದ ಹಂತಕ್ಕೆ ತಲುಪ್ತೀವಿ, ಆ ಸ್ಥಿತಿಯನ್ನ ತಲುಪ್ತೀವಿ ನಾವು. ಈ ಆನಂದ ಅಂತಕ್ಕಂಥದ್ದು ಸಂತೋಷಕ್ಕಿಂತ ಉನ್ನತವಾದ ಸ್ಥಾಯಿಯಲ್ಲಿ ಇರ್ತಕ್ಕಂಥದ್ದು. ಕೊನೆಯ ಸ್ಥಿತಿ ಎಲ್ಲಾ ಒಂದೇ ಎನ್ನುವ ಭಾವ ಕೂಡಿರುವುದೇ ಈ ಸ್ಥಿತಿ. ನಮ್ಮ ಸ್ಥಾಯಿಯನ್ನು ಗುರುತಿಸಿ ಅಭ್ಯಾಸ ಮಾಡಿದರೆ ಇತರರನ್ನು ತಪ್ಪು ಅವಗಾಹನೆಗೆ ಗುರಿ ಮಾಡದಂತೆ ಹೇಗೆ ಬೋಧನೆ ಮಾಡಬೇಕೆಂಬುದನ್ನು ಕಲಿತುಕೊಳ್ಳುವುದಕ್ಕೆ ಮತ್ತೆ ಜನ್ಮ ತೆಗೆದುಕೊಂಡು ಹೆಚ್ಚು ಶ್ರಮಪಟ್ಟು ಸೂಕ್ಷ್ಮವಾದ ಸತ್ಯವನ್ನು ವಿಸ್ತಾರವಾಗಿ ಅಭ್ಯಾಸ ಮಾಡುತ್ತಾರೆ. ನಾವು ತಿಳಿದಿದ್ದೀವಲ್ಲ ಮಾಸ್ಟರ್ಸ್, ಸಿದ್ಧಾರ್ಥನು ಕೂಡ ಬುದ್ಧ ಆದ ನಂತರ ತನ್ನ 650 ಪುನರ್ಜನ್ಮಗಳನ್ನು ನೋಡ್ಕೊಂಡ್ರಂತೆ. ಆ ಕರ್ಮ ಸಿದ್ಧಾಂತದ ಮುಖಾಂತರ ತನ್ನ 650 ಜನ್ಮಗಳನ್ನು ನೋಡ್ಕೊಂಡ್ರಂತೆ. ಅದೇ ರೀತಿಯಾಗಿ ಪತ್ರಿಜಿ ಕುರುಗಳು ಕೂಡ ಆ ಅವಗಾಹನೆ ಇದ್ದಿದ್ದರಿಂದ ಪ್ರಾರಂಭದಲ್ಲಿ ಬುದ್ಧನ ದೊಡ್ಡಪ್ಪನ ಮಗನಾದಂತ ಆನಂದನ ಸ್ಥಿತಿ ಹೊಂದಿದಂತವರು ಈಗ ನನಗೆ ಉಳಿದಿರುವುದು ಸತ್ಯವನ್ನೇ ಇಡೀ ಲೋಕಕ್ಕೆ ಪ್ರಸರಿಸಬೇಕು, ಪ್ರತಿಯೊಬ್ಬರಿಗೂ ಕೂಡ ಸತ್ಯವನ್ನೇ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಆ ಹೆಚ್ಚು ಶ್ರಮಪಟ್ಟು ಸೂಕ್ತವಾದ ಸತ್ಯವನ್ನ ವಿಸ್ತಾರವಾಗಿ ಅಭ್ಯಾಸ ಮಾಡೋದ್ರ ಜೊತೆಗೆ ಇತರರಿಗೂ ಕೂಡ ತಿಳಿಸ್ತಾ ಹೋದ್ರು. ನಮ್ಮ ಹಿಂದಿನ ಜನ್ಮದಲ್ಲಿ ಕೆಲವರ ಮನಸ್ಸಿನಲ್ಲಿ ಸೃಷ್ಟಿಸಿರ್ತೀವಿ ತಪ್ಪು ಅವಗಾಹನೆಯನ್ನು. ನಾವು ಕೂಡ ಕೆಲವು ಬಾರಿ ಮಾತನಾಡುವಾಗ ಮಾಸ್ಟರ್ಸ್ ಏನಾದ್ರೂ ತಪ್ಪು ಅವಗಾಹನೆಯಿಂದ ಮಾತನಾಡಿದ್ರೆ ಆ ಅವಗಾಹನೆಗಳು ಬೆಟ್ಟದಂತೆ ಬೆಳೆದಿರುತ್ತದೆ. ಈ ಜನ್ಮದಲ್ಲಿ ಅವುಗಳನ್ನ ತೊಡೆದು ಹಾಕ್ಲಿಕ್ಕೋಸ್ಕರ ಹೆಚ್ಚು ಶ್ರಮ ಪಟ್ಟು ನಾವು ಗ್ರಹಿಸ್ಬೇಕಾಗ್ತದೆ. ಎಷ್ಟೋ ಜನ ನಾವು ಹಿಂದಿನ ಜನ್ಮದಲ್ಲಿ ತಪ್ಪು ದಾರಿಗೆ ಎಷ್ಟು ಜನಗಳನ್ನ ಕರ್ಕೊಂಡ್ ಬಂದಿರ್ತೀವೋ
ಅಷ್ಟು ಜನಗಳನ್ನ ನಾವು ಈ ಜನ್ಮದಲ್ಲಿ ಅದಕ್ಕಿಂತ ಹೆಚ್ಚು ಜನಗಳನ್ನ ಸರಿದಾರಿಗೆ ಸತ್ಯ ಮಾರ್ಗಕ್ಕೆ ಕರೆತಂದ್ರೆ ಮಾತ್ರ ನಮ್ಮ ಕರ್ಮ ಶೂನ್ಯವಾಗ್ತದೆ. ಮತ್ತೆ ತಪ್ಪು ಅವಗಾಹನೆಗೆ ಬೀಜ ರೂಪದಲ್ಲಿ ನಾಟಿದ್ದರೋ ಅಥವಾ ಅವರ ಸಂಖ್ಯೆಗಿಂತ ಹೆಚ್ಚು ಪ್ರಜೆಗಳಿರುವ ಸಂದೇಹಗಳನ್ನು ಎಲ್ಲಿವರೆಗೆ ನಾವು ಅಂದ್ರೆ ಅವರನ್ನು ಸತ್ಯ ಮಾರ್ಗಕ್ಕೆ ಕರೆತರುವುದಿಲ್ಲವೋ ಅಲ್ಲಿವರೆಗೆ ಕರ್ಮಚಕ್ರ ಅಂತಕ್ಕಂಥದ್ದು ನಮ್ಮನ್ನ ಬಿಡುವುದಿಲ್ಲ. ಆದ್ದರಿಂದ ನಾವು ಯಾವಾಗ್ಲೂ ಕೂಡ ಸತ್ಯವನ್ನೇ ನುಡಿಯಬೇಕು. ಸತ್ಯಕ್ಕೆ ಸ್ವಲ್ಪ ಬಣ್ಣ ಹಚ್ಚಿಕೆ ಸೇರಿಸುವುದರಿಂದಲೂ ಕೂಡ ನಾವು ಯಾವ ತರಹದ ಪ್ರಗತಿಯನ್ನು ಕೂಡ ಸಾಧಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸತ್ಯಕ್ಕೆ ನಮ್ಮ ಊಹೆಯನ್ನು ಜೊತೆಯಾಗಿಸಿ ನಾವು ಇತರರನ್ನು ತಪ್ಪು ದಾರಿಗೆ ಎಳೆದ್ವಿ ಅಂತ ಅಂದ್ರೆ ನಾವು ನಮಗೆ ನಾವೇ ಮಾಡ್ಕೊಳ್ತಕ್ಕಂಥ ಒಂದು ಅತಿ ದೊಡ್ಡ ದ್ರೋಹ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಂತರದ ಕರ್ಮದಲ್ಲಿ ಪ್ರತಿ 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 ಸಂಘಟನೆ, ಪ್ರತಿ ಬಾಂಧವ್ಯ, ಪ್ರತಿ ಪರಿಷ್ಕಾರದ ಉದ್ದೇಶವು ಕೂಡ ನಮಗೆ ಪಾಠಗಳನ್ನ ಕಲಿತುಕೊಳ್ಳುವುದೇ ಆಗಿದೆ. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿ ಶಿಕ್ಷೆನೂ ಕೂಡ ನಮಗೆ ಶಿಕ್ಷಣವನ್ನ ನೀಡ್ಲಿಕ್ಕೆ ಬಂದಿದೆ ಅಂತ ಭಾವಿಸಿದಾಗ ಮಾತ್ರ ನಾವು ದಿನೇ ದಿನೇ ನಮ್ಮ ಕರ್ಮವನ್ನ ಸವಿಸ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯತೆ ಇದೆ ಮಾಸ್ಟರ್ಸ್. ಆದುದರಿಂದ ಪರಿಸ್ಥಿತಿಗಳ ಪ್ರಭಾವದಿಂದ ತೊಂದರೆಯಾಗದಂತೆ ವಿಶ್ಲೇಷಿಸುವುದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಅವುಗಳನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಮುಖ ತಿರುಗಿಸದೆ ನಿಜವಾದ ನ್ಯಾಯ ನಿರ್ಣಯದಿಂದ ವ್ಯವಹರಿಸಬೇಕು. ನಾವ್ ಯಾರಾದ್ರೂ ಏನಾದ್ರೂ ಅದು ನೀವು ಮಾಡಿರೋದು ತಪ್ಪು ಅಂತ ಹೇಳಿದಾಗ ಮುಖ ತಿರುಗಿಸ್ಕೋಬಾರ್ದು. ಹೌದು, ಇದರಲ್ಲಿ ನನ್ನ ಪಾತ್ರ ಇದೆ, ನನ್ನ ತಪ್ಪಿನ ಪಾತ್ರ ಎಷ್ಟಿದೆ ಅನ್ನೋ ಅವಗಾಹನೆಯನ್ನು ತಂದುಕೊಳ್ಳದೆ ಹೋದರೆ ಒಂದೇ ಜೀವನದ ಸಮಯದಲ್ಲಿ ಎಷ್ಟೋ ಕಲಿತು ನಮ್ಮ ಕರ್ಮ ಬಂಧನಗಳನ್ನು ಅತಿ ಕಡಿಮೆ ಸಮಯದಲ್ಲಿ ಗುಣ ಬದಲಾವಣೆ ಮಾಡಿಕೊಳ್ಳಬಹುದು. ನಾವು ಮಾಡಿರ್ತಕ್ಕಂಥ ತಪ್ಪು ಅಂತ ಬೇರೆಯವ್ರು ಗುರ್ಸ್ತು ಹೇಳ್ದಾಗ್ಲಿ ಅಥವಾ ಈ ವೇದಿಕೆಯಲ್ಲಿ ನಾವೇ ಗುರ್ಸ್ಕೊಂಡಿದ್ ನನಗೆ ಮೊದಲು ಎಷ್ಟೊಂದು ಕೋಪ ಇತ್ತು, ನನಗೆ ಕ್ಷಮಾಗುಣ ಇರ್ಲಿಲ್ಲ, ಈ ರೀತಿಯಾಗಿ ನಮ್ಮನ್ನ ನಾವು ಗುರ್ಸ್ಕೊಳ್ತೀವಲ್ಲ ಮಾಸ್ಟರ್ಸ್, ನಾವು ಈ ಮಾರ್ಗದಲ್ಲಿ ಎಷ್ಟೋ ಹೆಜ್ಜೆಗಳನ್ನ ಮುಂದಡಿ ಇಟ್ಟ ಹಾಗೆ. ಮೊದಲು ನಮ್ಮನ್ನ ನಾವೇ ಗುರ್ಸ್ಕೊಂಡಿದೀವಿ ಅಂತ ಅಂದ್ರೆ ನಾವು ಎಚ್ಚರದ ಸ್ಥಿತಿಗೆ ಬಂದಿದೀವಿ ಅಂತಾನೆ ಅರ್ಥ ಮಾಸ್ಟರ್ಸ್. ಇನ್ನು ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸ್ವಭಾವವನ್ನು ವಿಶ್ಲೇಷಿಸಬೇಕು ಅಂತ ಏನು ಇಲ್ಲ. ಇದಕ್ಕೆ ಪ್ರಗತಿ ವಿರೋಧವಾದಂತಹ ಭಯವನ್ನ ಬಿಡೋದ್ರಿಂದ, ಸ್ವಾರ್ಥ ಭಾವನೆಯನ್ನು ತೊರೆಯೋದ್ರಿಂದ, ದುರಾಸೆಗಳಿಗೆ ಒಳಗಾಗದೇ ಇರೋದ್ರಿಂದ, ಅಸೂಯೆ ಪಡೋದನ್ನು ಬಿಡೋದ್ರಿಂದ ಇವೆಲ್ಲವೂ ಕೂಡ ನಮಗಿರ್ತಕ್ಕಂಥ ವಾಂಚಲ್ಯಗಳು. ಅದರಿಂದ ನಾವು ನಮ್ಮ ಕೋರಿಕೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಎಲ್ಲ ಸಕ್ರಮವಾಗಿ ನಡೆಯುತ್ತದೆ. ಇವಿಷ್ಟನ್ನ ನಮ್ಮ ಹತೋಟಿಯಲ್ಲಿ ಇದು ಅಂತ ಹೇಳಿದ್ರೆ ನಮ್ಮ ಕ್ರಿಯೆ ಅಂತಕ್ಕಂಥದ್ದು ಸಕ್ರಿಯವಾಗಿಯೇ ನಡೆಯುತ್ತದೆ ಮಾಸ್ಟರ್ಸ್. ಈ ವಾಂಚಲ್ಯವೇ ಶತ್ರುಗಳಾಗಿ ನಮ್ಮನ್ನು ಸತ್ಯ ಕರ್ಮದಲ್ಲಿ ಬಂದಿ ಮಾಡ್ತದೆ. ಅದಕ್ಕೋಸ್ಕರ ನಾವು ಪ್ರತಿ ಕ್ಷಣದಲ್ಲೂ ಕೂಡ ಬರೀ ಕ್ರಿಯೆ ಅಂತಲ್ಲ ಮಾಸ್ಟರ್ಸ್, ಆಲೋಚನೆಯಲ್ಲೂ ಕೂಡ ತುಂಬಾ ಎಚ್ಚರಿಕೆಯ ಸ್ಥಿತಿಯಲ್ಲಿ ಇರಬೇಕಾಗ್ತದೆ. ನಾವು ಯಾವಾಗಲೂ ಸತ್ಯವನ್ನೇ ನುಡಿಯುತ್ತಾ, ಸತ್ಯವನ್ನೇ ಹೇಳುತ್ತಾ, ಯಾವ ವಿಷಯವಾಗಿ ಬೋಧಿಸುತ್ತೀವೋ ಅದನ್ನೇ ನಾವು ಆಚರಣೆಯನ್ನು ಕೂಡ ಮಾಡಬೇಕು. ಬರೀ ಹೇಳಲಿಕ್ಕೆಗೋಸ್ಕರ ಅಲ್ಲ ಮಾಸ್ಟರ್, ಸತ್ಯ ಅಂತಕ್ಕಂಥದ್ದು ಇರೋದು ಬೋಧನೆ ಮಾಡ್ಲಿಕ್ಕೆಗೋಸ್ಕರ ಅಲ್ಲ, ಅದನ್ನ ಆಚರಣೆಯಲ್ಲಿ ಇಟ್ಟಿರಬೇಕು. ನಿಮ್ಮ ಜೀವನವೇ ಒಂದು ಆದರ್ಶವಾಗಿ ಪ್ರಜೆಗಳಿಗೆ ಉದಾಹರಣೆಯಂತೆ ನಿಂತು ಅವರನ್ನು ಸತ್ಯ ಮಾರ್ಗದ ದಾರಿಯಲ್ಲಿ ನಡೆಸುವ ಹಾಗೆ ಇರಬೇಕು. ನಮ್ಮ ಜೀವನ ಮತ್ತೊಬ್ಬರಿಗೆ ಆದರ್ಶಪ್ರಾಯವಾಗಿರಬೇಕು, ಅದು ಮತ್ತೊಬ್ಬರಿಗೆ ಉದಾಹರಣೆ ರೀತಿಯಲ್ಲಿ ಇರಬೇಕು. ಯಾವಾಗ ನಮ್ಮ ಸಿದ್ಧಾಂತ ಪರವಾದ ಜ್ಞಾನವನ್ನು ದೈನಂದಿನ ಜೀವನದಲ್ಲಿ ಆಚರಣೆಗೆ ತರುತ್ತೇವೋ ಆಗ ನಮ್ಮ ಜೀವನವೇ ಒಂದು ಸಿದ್ಧಾಂತವಾಗಿ, ಒಂದು ಭಗವದ್ಗೀತೆಯಾಗಿ ರೂಪುಗೊಳ್ಳುತ್ತದೆ. ಪ್ರತಿಯೊಬ್ಬರಿಗೂ ಕೂಡ ನಾವು ಮಾದರಿಯಾಗಿದ್ದಾಗ ನಮ್ಮ ಜೀವನವೇ ಒಂದು ಭಗವದ್ಗೀತೆ ಆಗ್ತದೆ ಮಾಸ್ಟರ್ಸ್. ಕರ್ಮ ಸೂತ್ರಕ್ಕೆ ಸಹ ಇದೇ ಅನ್ವಯಿಸುತ್ತದೆ. ಬಾಹ್ಯಾಂತರದಲ್ಲಿ ಅತ್ಯುನ್ನತವಾದ ಸ್ಮೃತಿಗಳು ನಮ್ಮ ಮನಸ್ಸಿನಲ್ಲಿ ಇದ್ದು ನಮಗೆ ಸಹಾಯ ಮಾಡುವ ಮಾರ್ಗದರ್ಶನ ಕೊಡುತ್ತಾ ನಮ್ಮನ್ನು ವಿಜಯ ವೇದಿಕೆ ಹತ್ತಿರ ತೆಗೆದುಕೊಂಡು ಹೋಗುತ್ತದೆ. ನಮಗೆ ಸದಾ ನಮಗೆ ಇರ್ತಕ್ಕಂಥ ಗೈಡೆಡ್ ಮಾಸ್ಟರ್ಸ್ ನಾವು ಎಚ್ಚರಿಕೆ ಸ್ಥಿತಿಗೆ ಬರ್ಲಿ ಅಂತ ಹೇಳಿ ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ನಾವು ಈ ಸತ್ಯ ಮಾರ್ಗದಲ್ಲಿ, ಸತ್ಯ ಕರ್ಮದಲ್ಲಿ ನಡೀತಾ ಹೋಗಿದ್ದೇ ಆದ್ರೆ ನಮ್ಮನ್ನ ವಿಜಯ ಪತಾಕೆಯ ಹತ್ತಿರ ಕರೆದೊಯ್ಯುತ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾವು ಮಾಡುವ ಕೆಲಸ ಕಾರ್ಯಗಳಿಗೆ, ನಮ್ಮ ದುರದೃಷ್ಟಗಳಿಗೆ ಇತರರನ್ನು ಆರೋಪ ಮಾಡಬಾರದು. ಯಾವಾಗಂದರೆ ನೀವು ಎದುರುಗೊಳ್ಳುವ ಪ್ರತಿ ಸಂಘಟನೆಯು ಸ್ವಲ್ಪ ಸ್ವ ಅನುಭವಕ್ಕೋಸ್ಕರ, ಕರ್ಮಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ಸ್ವಯಂ ನಿರ್ಣಯಿಸಿಕೊಂಡಿರುವ ದಾರಿಯ ಪ್ರಕಾರ ನಡೆಯುತ್ತಿದೆ ಎಂದು ಗ್ರಹಿಸುತ್ತಾರೋ ಆಗಲೇ ನಿಶ್ಚಯವಾಗಿ ಆಲೋಚಿಸುವ ಮನಸ್ಸಿನಿಂದ ಇರುತ್ತಾರೆ.
ನಾವು ಈ ಭೂಮಿ ಮೇಲೆ ನಡೆಸ್ತಕ್ಕಂಥ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಕೂಡ ಕಾರಣವಿಲ್ಲದೆ ಬಂದಿಲ್ಲ. ನಾವು ನಮ್ಮ ಆತ್ಮದಲ್ಲಿ ನಮ್ಮ ದೇಹದ ನೀಲಿ ನಕ್ಷೆ ಪ್ರಿಂಟ್ ಆಗೋದಕ್ಕಿಂತ ಮುಂಚಿತವಾಗಿ ಈ ಕಾರಣಗಳನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ನಾವು ಬಂದಿರೋದ್ರಿಂದ ನಾವು ಬಂದಿರ್ತಕ್ಕಂಥ ಪರಿಸ್ಥಿತಿಗಳಿಗೆ, ಸಂದರ್ಭಗಳಿಗೆ ಯಾವುದೇ ಕಾರಣಕ್ಕೂ ಬೇರೆಯವರನ್ನ ದೂಷಣೆ ಮಾಡಬಾರದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಕರ್ಮ ಚಕ್ರದಲ್ಲಿ ಸಿಲುಕದೆ ಇರ್ಬೇಕಂದ್ರೆ ನಾವ್ ಯಾವಾಗ್ಲೂ ನಮ್ಮ ಆಲೋಚನೆಯನ್ನು, ಎಲ್ಲ ವಿಷಯಗಳನ್ನು, ಚರ್ಚೆಗಳ ವಿಷಯದಲ್ಲೂ ಬಹಳ ಜಾಗರೂಕತೆಯನ್ನ ಹೊಂದಿರಬೇಕು. ಒಳ್ಳೆಯ ಆಲೋಚನೆಗಳಿಗೆ ನಾವು ಹೊಂದಿಕೊಂಡಿರ್ಬೇಕು. ಒಳ್ಳೆಯ ಕೆಲಸವನ್ನೇ ಮಾಡ್ಬೇಕು. ಮೊದಲು ಬಹಳ ಕಷ್ಟಕರವಾಗ್ತದೆ. ಆದರೆ ಅದೇ ನಮ್ಮ ಮಾರ್ಗ ಅಂತ ರೂಢಿ ಮಾಡ್ಕೊಳ್ತಾ ಹೋದ್ರೆ ಮಾಸ್ಟರ್ಸ್, ಜಾಗ್ರತೆ ವಹಿಸಿದ್ರೆ ಕಷ್ಟಕರವಾಗಿರುವುದೆಲ್ಲವೂ ಸಹ ಮೆಲ್ಲಗೆ ನಮಗೆ ಹೊಂದಾಣಿಕೆ ಆಗುತ್ತೆ. ಅದೇ ಅಭ್ಯಾಸವಾಗುತ್ತೆ. ನಮ್ಮ ಆಲೋಚನೆಯನ್ನು, ಕ್ರಿಯೆಗಳನ್ನು ಗಮನಿಸಿಕಬೇಕಾದ ಅವಶ್ಯಕತೆಯು ತಪ್ಪುತ್ತೆ. ನಮ್ಮ ಶ್ವಾಸದ ಕಡೆ ಗಮನ ಕೊಟ್ರೆ ಸಾಕು, ಆ ಶ್ವಾಸವೇ ನಮಗೆ ಗುರುವಾಗಿ ನಮಗೆಲ್ಲವನ್ನು ಕಲಿಸ್ಕೊಡ್ತದೆ. ನಮ್ಮಲ್ಲಿ ಜಾಗ್ರತೆ ಎನ್ನುವುದು ತನ್ನಲ್ಲಿ ತಾನೇ ಅಭ್ಯಾಸವಾಗುತ್ತದೆ. ನಾವು ಮನಸ್ಸನ್ನು ಪ್ರಶಾಂತವಾಗಿ ಇಡಲು ಪ್ರಯತ್ನಿಸುತ್ತೀವೋ, ನಮ್ಮ ಉಸಿರಿನ ಕಡೆ ಗಮನ ಕೊಟ್ಟಾಗ ನಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಡಲು ಪ್ರಯತ್ನ ಅದು. ಆಗ ಸ್ಪಷ್ಟವಾಗಿ ಒಳಗೆ ಆಳವಾಗಿ ಆಲೋಚಿಸಿ ನಮಗೆ ಉಂಟಾಗುವ ಸಮಸ್ಯೆಗಳಿಗೆ ನಮಗೆ ಹೊಂದುವ ಸಮಾಧಾನ ಸರಿಯಾದ್ದು. ಹೊಸ ಕರ್ಮಕ್ಕೆ ದೂರವಾಗುತ್ತೀರಿ. ಅಷ್ಟೇ ಅಲ್ಲದೆ ಯಾವ ದಿವಸ ನಮಗೆ ಸಂಪೂರ್ಣವಾಗಿ ಸಂತೋಷದಿಂದ ಆತ್ಮ ಸಾಧನೆಯಿಂದ ನಡೆಯುತ್ತೀವೋ ಆ ಒಂದು ದಿವಸದಲ್ಲೇ ಕರ್ಮವನ್ನು ತೊರೆದು ಬಿಡುತ್ತೀವಿ. ಅಲ್ಲಿಗೆ ನಮ್ಮ ಕರ್ಮ ಅಂತಕ್ಕಂಥದ್ದು ಶೂನ್ಯವಾಗುತ್ತದೆ. ಸ್ವಲ್ಪ ಕಾಲದ ನಂತರ ನಮ್ಮ ಜೀವನದ ಮುಖ್ಯ ಉದ್ದೇಶವೇನನ್ನೋದನ್ನು ಗುರುತಿಸ್ಕೊಳ್ತೀವಿ. ಅದನ್ನು ಹೊಂದುವುದಕ್ಕೆ ನಮಗೆ ಯಾವುದು ಅಡ್ಡಿ ಆಗುತ್ತಿಲ್ಲ ಅನ್ನುವ ಗ್ರಹಣೆನೂ ನಮಗೆ ಬರುತ್ತದೆ. ಆದ್ದರಿಂದ ಹೊಸದಕ್ಕೆ ಆಸೆ ಪಡದಂತೆ ನಿಮ್ಮ ಕರ್ಮ ಋಣವನ್ನು ತೀರಿಸಿಕೊಳ್ಳುವ ಅತ್ಯುನ್ನತವಾದ ಮಾರ್ಗವೇನೆಂದರೆ ಜೀವನದಲ್ಲಿ ಸಂತೃಪ್ತಿಯನ್ನು ಹೊಂದಿರತಕ್ಕಂಥದ್ದು, ಸಂತೃಪ್ತ ಜೀವನವನ್ನ ಸಾಗಿಸ್ತಕ್ಕಂಥದ್ದು. ಯಾವ ವಿಷಯವನ್ನಾದರೂ ಕೂಡ ನಿರ್ಣಯಾತ್ಮಕವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು. ಯಾವಾಗಲೂ ನಮ್ಮ ಶ್ವಾಸದ ಮೇಲೆ ಗಮನವಿಟ್ಟು ಆತ್ಮ ಸಾಧನೆ ಮಾಡಿಕೊಳ್ಳುತ್ತಾ ನಮ್ಮಲ್ಲಿ ಗುಪ್ತವಾಗಿರುವ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾ ಇರುವುದು. ಎಲ್ಲಾ ಸಮಯದಲ್ಲೂ ಪ್ರೇಮ ಭಾವದಿಂದ ಕೂಡಿ ಅನುಕ್ಷಣವು ಆನಂದದಿಂದ ಕಾಲ ಕಳೀತಕ್ಕಂಥದ್ದು. ಹಾಗೆ ಎದುರಾದ ದುರದೃಷ್ಟಗಳನ್ನು, ಕಷ್ಟಗಳನ್ನು ನೋಡಿ ನೀವೇ ನಗಲು ಪ್ರಾರಂಭಿಸುತ್ತೀರಿ. ನಮಗೆ ಯಾವುದೇ ಕಷ್ಟಗಳು, ದುರದೃಷ್ಟಗಳು ಬಂದಾಗ ನಾವೇ ನೋಡಿ ನಗಬೇಕು. ಭಗವಂತ, ಎಂಥ ಕಷ್ಟವನ್ನ ನನಗೆ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದೀನಲ್ಲ, ದೇವರು ನಗುವುದು ಯಾವಾಗ ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಆ ದೇವರುಗಳು ನಾವೇ ಆದಾಗ ನಮ್ಮ ಕಷ್ಟಗಳನ್ನ, ನಮ್ಮ ದುಃಖಗಳನ್ನ ನೋಡಿ ನಾವೇ ನಗ್ತೀವಿ. ಎಂತ ಒಂದು ನಾಟಕದ ಸೀನ್ ಅಂದ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನಮಗೆ ನಾವೇ ಆನಂದವನ್ನು ಪಟ್ಟಾಗ ನಮ್ಮ ಸಮಸ್ಯೆಗಳಿಗೆ, ಕಷ್ಟಗಳಿಗೆ, ದುರದೃಷ್ಟಗಳಿಗೆ ಪರಿಷ್ಕಾರವಾಗಿ ಬಹಳ ಸುಲಭವಾಗಿ ಹೊಂದುವವರಾಗ್ತೀವಿ. ಕರ್ಮಚಕ್ರದಿಂದ ಹೊರಗೆ ಬರುವುದಕ್ಕೆ ಅತಿ ಸುಲಭವಾದ ಮಾರ್ಗವೇನೆಂದರೆ ಒಂದು ಸಾಮಾನ್ಯವಾದ ಸಂತೃಪ್ತಿಕರವಾದ ಜೀವನವನ್ನು ನಡೆಸಲು ಸಂಪೂರ್ಣ ಪ್ರೇಮ, ದಯೆ, ವಿವೇಕ, ವಿಜ್ಞಾನದಿಂದ ಜೀವನವನ್ನು ನಡೆಸುವುದು ಹಾಗೂ ಚಿಕ್ಕ ಚಿಕ್ಕ ಕೋರಿಕೆಗಳಿಂದ ನಮ್ಮನ್ನು ನಾವು ಸದಾ ದೂರವಿಡಬೇಕು. ಹಾಗೆ ನಾವು ಕರ್ಮಚಕ್ರದಿಂದ ಹೊರಬರ್ಲಿಕ್ಕೆ ಭೀಷ್ಮಾಚಾರ್ಯರು ಹೇಳಿರ್ತಕ್ಕಂಥ 10 ಸೂತ್ರಗಳಿದಾವೆ ಮಾಸ್ಟರ್ಸ್. ಸಾಮಾನ್ಯವಾದ ಜೀವನವನ್ನ ನಡೆಸಬೇಕು ಅನ್ನೋದು ಮೊದಲನೇ ಸೂತ್ರವಾದ್ರೆ, ಯಾವಾಗಲೂ ಇತರರನ್ನು ಪ್ರೀತಿಸುತ್ತಾ ಅವರ ಬಗ್ಗೆ ಶ್ರದ್ಧೆ ತೋರಬೇಕು. ನಿಮ್ಮ ಮನಸ್ಸಿಗೆ ನೀವು ಯಜಮಾನರಾಗಿರಿ, ಮನಸ್ಸಿಗೆ ನೀವು ಗುಲಾಮರಾಗಬೇಡಿ. ನಮ್ಮ ಮನಸ್ಸಂತಕ್ಕಂಥದ್ದೇ ನಮ್ಮ ಈ ಕರ್ಮಚಕ್ರದಲ್ಲಿ ಸಿಲುಕಿಸೋದಕ್ಕೆ ಕಾರಣ. ಅವಾಗ್ನಿಂದನೇ ಕರ್ಮ ಸಿದ್ಧಾಂತ ಪ್ರಾರಂಭ ಆಗಿದ್ದು ಅವಾಗಿಂದಾನೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸಿಗೆ ನೀವು ಯಜಮಾನರಾಗಿರೇ ಹೊರತು ನೀವು ಮನಸ್ಸಿನ ಗುಲಾಮರಾಗಬೇಡಿ. ಸತ್ಯವಾದ ವಿಜ್ಞಾನವನ್ನು ಅಭ್ಯಾಸ ಮಾಡುವುದರಿಂದ ಅದು ಜ್ಞಾನಕ್ಕೆ ದಾರಿಯಾಗುತ್ತದೆ. ಯಾವಾಗ್ಲೂ ಸತ್ಯವನ್ನ ತಿಳಿತಾ ಹೋಗ್ಬೇಕು, ಸತ್ಕರ್ಮಗಳನ್ನೇ ಮಾಡ್ತಾ ಹೋಗ್ಬೇಕು. ನಿಮ್ಮಲ್ಲಿರುವ ಅಂತರ್ಗತವಾದ ಶಕ್ತಿಯನ್ನು ಕುರಿತು, ಅದರಿಂದ ಅನಂತವಾದ ವಿಜ್ಞಾನವನ್ನು ಕುರಿತು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸಿ. ನೀವು ಮಾರ್ಗದರ್ಶನ ಮಾಡಲು ನಿಮ್ಮ ಪೂರ್ಣಾತ್ಮದ ಜೊತೆಗೆ ಅನುಸಂಧಾನ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಾವು ಧ್ಯಾನದ ಸ್ಥಿತಿಯನ್ನು ಅನುಭವಿಸೋದು ಅದೇ ಮಾಸ್ಟರ್ಸ್. ಚಿಕ್ಕ ಮಕ್ಕಳಿದ್ದಾಗ ನಾವೆಲ್ಲ ನಿದ್ದೆ ಮಾಡುವಾಗ್ಲೇನೆ ಕೂಡ ಬೇರೆ ಬೇರೆ ಲೋಕಗಳಿಗೆ ಹೋಗಿ ಈ ಪೂರ್ಣಾತ್ಮನೊಂದಿಗೆ ಅನುಸಂಧಾನ ಮಾಡ್ತಾ ಇದ್ವಿ. ಅಂತ ಸ್ಥಿತಿಯನ್ನ ಅನುಭವಿಸಬೇಕು
ಅನುಭವಿಸುವುದೇ ಈ ಧ್ಯಾನದ ಸ್ಥಿತಿಗೆ ಬರ್ತಕ್ಕಂಥದ್ದು. ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ರಿ ಅಂತ. ಚಿಕ್ಕ ಮಕ್ಳಿದ್ದಾಗೆಲ್ಲ ಚೆನ್ನಾಗಿ ಧ್ಯಾನ ಮಾಡಿರ್ತೀವಿ. ಬೆಳಿಗ್ಗೆ ಎದ್ದಾಗ ಬಿಳಿದು ಹಿಂಗೆಲ್ಲ ಬಂದಿರ್ತಿತ್ತು ನೋಡ್ರಿ ಮಾಸ್ಟರ್ಸ್. ಆ ಧ್ಯಾನ ಅತ್ಯುನ್ನತ ಸ್ಥಿತಿಯನ್ನ ತಲುಪಿದಾಗ ಬರ್ತಕ್ಕಂಥ ಪೂರ್ಣಾತ್ಮನೊಂದಿಗೆ ಅನುಸಂಧಾನವನ್ನು ಹೊಂದಿದಾಗ ಆಗ್ತಕ್ಕಂಥ ಸ್ಥಿತಿಯನ್ನ ತಲುಪಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ವಾತ್ಸಲ್ಯದಿಂದ ಹೊರಗೆ ಬನ್ನಿ. ವಾತ್ಸಲ್ಯ ಅಂದ್ರೆ ಮಾಸ್ಟರ್ಸ್ ಮೋಹ, ನಾನು, ನನ್ನದು, ನನ್ನವರು, ತನ್ನವರು ಅಂತಕ್ಕಂಥ ಮೋಹದಿಂದ ಹೊರ ಬನ್ನಿ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ವಿಷಯವನ್ನು, ಪ್ರತಿ ಘಟನೆಯನ್ನು ಸಂತೃಪ್ತಿಯ ಮನಸ್ಸಿನಿಂದ ಸ್ವೀಕರಿಸಿ. ಪ್ರತಿಯೊಂದು ಬದಲಾವಣೆಯೂ ಕೂಡ ನೀವು ಕಲಿಯುವುದಕ್ಕೆ ಎಂದು ತಿಳಿದುಕೊಳ್ಳಿ. ಯಾವುದೇ ಬಂದಿದ್ರು ಕೂಡ ಆ ಪಾಠ ಇದರಿಂದ ನನಗೇನೋ ಒಂದು ಶಿಕ್ಷಣವನ್ನು ಕೊಡ್ಲಿಕ್ಕೆ ಬಂದಿದೆ, ಒಂದು ಪಾಠವನ್ನು ತಿಳಿಪಡಿಸ್ಲಿಕ್ಕೆ ಬಂದಿದೆ ಅಂತ ತಿಳಿಬೇಕು ಮಾಸ್ಟರ್. ಧೈರ್ಯವಾಗಿ ಇದ್ದು ನಿಶ್ಚಯ ಭಾವುಕವುಳ್ಳವರಾಗಿ ನಿರಂತರವಾಗಿ ಶ್ರಮಿಸುತ್ತಾ ಸತ್ಯ ಶೋಧನೆಗೆ ಹೋರಾಡಿ. ಯಾವಾಗ್ಲೂ ಕೂಡ ಸತ್ಯ ಶೋಧನೆಗೋಸ್ಕರನೇ ಸತ್ಯವನ್ನೇ ತಿಳಿತಾ ಹೋಗ್ಬೇಕು. ಇತರರು ಅಜ್ಞಾನದಿಂದ ಹೊರಗೆ ಬರುವಂತೆ ಪ್ರಯತ್ನ ಮಾಡಿ. ಇತರರು ಕೂಡ ಸಾಕಷ್ಟು ಜನ ಅಜ್ಞಾನ ಸ್ಥಿತಿಯಲ್ಲಿದ್ದಾರೆ, ಅವರನ್ನು ಕೂಡ ಜ್ಞಾನಕ್ಕೆ ಕರೆದುಕೊಂಡು ಬನ್ನಿ. ಧ್ಯಾನ ಮಾಡಿಸಿ, ಜ್ಞಾನ ಕೊಡಿ. ಆತ್ಮವಿಶ್ವಾಸವನ್ನು ಯಾವಾಗಲೂ ಪ್ರಚಾರ ಮಾಡಿ. ನಿಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸವನ್ನ ನೋಡ್ಬಿಟ್ಟೆ ಅವರು ಧ್ಯಾನಕ್ಕೆ ಬರ್ಬೇಕು. ಆ ರೀತಿಯಾದಂತ ಆತ್ಮವಿಶ್ವಾಸ ಪ್ರತಿಯೊಬ್ಬರಲ್ಲೂ ಇರ್ಲಿ. ಇದರಿಂದ ನಾವು ಬರೀ ನಾವಷ್ಟೇ ಉದ್ಧಾರ ಅಲ್ಲ, ನಮ್ಮ ಆತ್ಮ ಅಷ್ಟೇ ಉದ್ಧಾರ ಅಲ್ಲ, ಈ ಭೂಮಿಯನ್ನ, ವಿಶ್ವವನ್ನೇ ಉದ್ಧಾರ ಮಾಡ್ಬೇಕಾಗಿದೆ. ಪ್ರತಿಯೊಬ್ಬರೂ ಕೂಡ ಈ ನಿಟ್ಟಿನಲ್ಲಿ ಸಾಗೋಣ ಅಂತ ಹೇಳ್ತಾ ಮಾಸ್ಟರ್ಸ್, ಈ ಮಲಿನತೆ, ಚಂಚಲತೆಯನ್ನು ಕಳೆದುಕೊಳ್ಳುತ್ತಾ ನಾನು ಯಾರು ಅಂತಕ್ಕಂತಹ ಚಿಂತನೆಯನ್ನು ಮಾಡುತ್ತಾ ಜ್ಞಾನವನ್ನು ಕೂಡಿಸುತ್ತಾ ಹೋಗೋದು, ಧರ್ಮದ ಕಾರ್ಯವನ್ನ ಗುಣಿಸುತ್ತಾ ಹೋಗು, ಅಜ್ಞಾನವನ್ನ ಕಳೆದುಕೊಳ್ಳುತ್ತಾ ಹೋಗ್ಬೇಕು. ಇವುಗಳನ್ನೆಲ್ಲ ಕೂಡಿಸಿ ಗುಣಿಸಿ ಕಳೆದು ಕೊನೆಗೆ ಇವುಗಳನ್ನು ಭಾಗಿಸಿದಾಗ ಬರುವ ಶೇಷವೇ, ಅದುವೇ ನಮ್ಮ ನಿಜವಾದ ಕರ್ಮಗಳ ಫಲ. ಇದೇ ಮಾನವನ ಜನಾಂಗದ ಸಂಪೂರ್ಣತೆಯ ಗಣಿತ ಶಾಸ್ತ್ರ ಮಾಸ್ಟರ್ಸ್. ಈ ಗಣಿತ ಶಾಸ್ತ್ರನ ಯಾವಾಗ್ಲೂ ನಾವು ಎಚ್ಚರ ಸ್ಥಿತಿಯಲ್ಲಿದ್ದು ಈ ಗಣಿತ ಶಾಸ್ತ್ರದಲ್ಲಿ ನಮ್ಮ ಶೇಷ ಅಂತಕ್ಕಂಥದ್ದು ಸದಾ ಶೂನ್ಯವಾಗಿಸಿಕೊಳ್ಳಲು ನಮ್ಮೆಲ್ಲರ ಪ್ರಯತ್ನ ಸಾಗ್ಲಿ ಅಂತ ಹೇಳ್ತಾ, ಇವತ್ತಿನ ಜ್ಞಾನ ಹಂಚಿಕೆಗಾಗಿ ಆಯ್ದುಕೊಂಡಂತ ವಿಷಯವನ್ನು ಇದುವರೆಗೂ ಶಾಂತ ರೂಪದಿಂದ ಕುಳಿತು ಕೇಳಿದಂತ ಎಲ್ಲ ನನ್ನ ಆತ್ಮ ದೇವರುಗಳಿಗೂ ನಮಿಸುತ್ತಾ, ವೇದಿಕೆಯನ್ನು ಸೃಷ್ಟಿ ಮಾಡಿ ಕೊಟ್ಟಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೂ ನಮಿಸುತ್ತಾ, ಇದುವರೆಗೂ ಆಲಿಸಿದಂತವ್ರಿಗೂ ನಮಿಸುತ್ತಾ, ಥ್ಯಾಂಕ್ ಯು ಮಾಸ್ಟರ್ಸ್ ಮೇಡಮ್. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮೇಡಮ್. ಕರ್ಮ ಸಿದ್ಧಾಂತ ಅಂದ್ರೆ ಭೀಷ್ಮರಿಂದ ಬಂದಂತಹ ಒಂದು ಅಂಶವಾಣಿ ಇದು. ಮತ್ತೆ ನಾವು ಆ ಪರಮಾತ್ಮನಿಂದ ಬಂದಂತಹ ಅಂಶಾತ್ಮರು. ಹಾಗೇನೆ ನಮ್ಮ ಕರ್ಮ ಸವಿಬೇಕು ಅಂದ್ರೆ ನಾವು ಧ್ಯಾನಕ್ಕೆ ಬರುವುದು, ಆಗ ಜ್ಞಾನವನ್ನ ಹೆಚ್ಚಾಗಿ ಪಡೆದುಕೊಳ್ಳತಕ್ಕಂಥದ್ದು. ಹಾಗೇನೆ ನಾವು ಆತ್ಮದ ಒಂದೇ ಸ್ಥಿತಿಯಲ್ಲಿ, ಒಂದೇ ದಾರಿಯಲ್ಲಿ ಇರುವಂತೆ ಮಾಡುವಂಥದ್ದು ಸತ್ಯ ಧರ್ಮದಲ್ಲಿ ತೊಡಗಿಕೊಂಡಾಗ, ಕ್ರಮವಾಗಿ ಧ್ಯಾನವನ್ನ ಮಾಡುತ್ತಾ ಹೋದಾಗ ನಾವು ವಿಜ್ಞಾನಿಗಳಾಗ್ತೇವೆ. ಮತ್ತೆ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿ ಶಿಕ್ಷೆಯೂ ನಮಗೆ ಒಂದು ಪಾಠ ಅಂತ ತಿಳ್ಕೋಬೇಕು. ಹಾಗೆ ನಾವು ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದರೆ ಅದೇ ಒಂದು ಭಗವದ್ಗೀತೆ ಆಗತ್ತೆ. ನಾವು ಧ್ಯಾನ ಮಾಡುತ್ತಾ ಹೋದ್ರೆ ನಾವು ಪ್ರಶಾಂತವಾಗಿರ್ತೇವೆ. ಹಾಗೆ ನಾವು ಹೆಚ್ಚು ಧ್ಯಾನ ಮಾಡುತ್ತಾ ಹೋಗೋದು ನಮ್ಮ ಕರ್ಮವನ್ನ ಸವೆದ್ಕೊಳ್ಬಹುದು ಅಂತ. ಹಾಗೇನೆ ಭೀಷ್ಮರ 10 ಸೂತ್ರಗಳನ್ನು ಸಹ ತುಂಬಾ ಚೆನ್ನಾಗಿ ಕರ್ಮ ಸಿದ್ಧಾಂತದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಮ್ಯಾಮ್. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಇಲ್ಲಿ ತನಕ ಕರ್ಮ ಸಿದ್ಧಾಂತದ ಬಗ್ಗೆ ಮೇಡಮ್ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಹಾಗೆ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಗಳಿದ್ರೆ ಅಥವಾ ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೋಬಹುದು ಮಾಸ್ಟರ್. ಹ್ಯಾಂಡ್ ರೈಸ್ ಮಾಡಿ. ನಿಮ್ಮ ಮೇಡಮ್ ಹತ್ರ ಏನೇ ಕ್ವಶನ್ಸ್ ಗಳಿದ್ರು, ಇವತ್ತಿಂದ ಕರ್ಮ ಸಿದ್ಧಾಂತದ ಬಗ್ಗೆ ಏನೇ ಕ್ವಶನ್ಸ್ ಗಳಿದ್ರು ನೀವು ಕೇಳ್ಕೊಬಹುದು. ಹಾಗೇನೆ ನಿಮ್ಮ ಅನಿಸಿಕೆ, ಮೇಡಮ್ದು ಕ್ಲಾಸ್ ಯಾವ ತರ ಇತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಸಹ ತಿಳಿಸ್ಬೋದು. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಹತ್ರ ಮಾತಾಡಿ. ಹಾಗೇನೆ ನೆನ್ನೆದು ಲಿಂಕ್ ಬಿಟ್ಟಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ, ಅಲ್ಲಿ ಹೋಗಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಎಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮಾಸ್ಟರ್ಸ್. ಇವತ್ತಿನ ತರಗತಿ ಯಾವ ತರ ಇತ್ತು ಅಂತ ಮೇಡಮ್ ಹತ್ರ ನೀವು ಯಾವುದೇ ಕ್ವಶನ್ಸ್ ಗಳಿದ್ರು ಕೇಳ್ಕೊಬಹುದು. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಹತ್ರ ನಿಮ್ಮ ಅನಿಸಿಕೆಗಳನ್ನು ಸಹ ಹಂಚ್ಕೋಬಹುದು. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮಾಸ್ಟರ್ಸ್, ಮೇಡಮ್ ಅವರು ಬಹಳ ಚೆನ್ನಾಗಿ ಅರ್ಥ ಆಗೋ ಹಾಗೆ ಹೇಳಿದ್ದಾರೆ. ಒಂದ್ ವೇಳೆ ಅರ್ಥ ಆಗದಿದೆ, ಅರ್ಥ ಆಗಿಲ್ಲ ಅಂತಾನು ಹೇಳಬಹುದು. ಅರ್ಥ ಆಗಿದ್ದಂತ ಪಕ್ಷದಲ್ಲಿ ತಮ್ಗೆ ಏನ್ ಅರ್ಥ ಆಯ್ತು, ಏನಾಯ್ತು ಅಂತ ಹೇಳತಕ್ಕಂಥದ್ದನ್ನ ಯಾಕಂತಂದ್ರೆ ಯಾವಾಗ್ಲೂ ಈ ವೇದಿಕೆಯಲ್ಲಿ
ಇದೇ ಸಬ್ಜೆಕ್ಟ್ ಸಿಗುವುದಿಲ್ಲ. ಇದನ್ನ ಹೇಳಿದಾಗ ಇದರ ಬಗ್ಗೆ ನಮಗೆ ಏನು ಅರ್ಥ ಆಯ್ತು ಅಥವಾ ಇಲ್ಲ ಅಥವಾ ಪ್ರಶ್ನೆಗಳಿದ್ರೆ ನಾವು ಕೇಳಿ ಅದರಿಂದ ಮುಕ್ತರಾಗಬೇಕು ನಾವು. ಮಲ್ಲಪ್ಪ ಅರ್ಬಾವಿ ಸರ್. ಭಾವಿ ಸರ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ವಿಜಯಲಕ್ಷ್ಮಿ ಮೇಡಮ್ ಬಹಳ ಚೆನ್ನಾಗಿ ತಿಳಿಸಿಕೊಟ್ರು ನಮಗೆ ಕರ್ಮ ಸಿದ್ಧಾಂತದ ಬಗ್ಗೆ. ಈ ಭೂಮಿಯನ್ನು ನಾವು ಉದ್ಧರಿಸಬೇಕಾದ್ರೆ ನಾವೆಲ್ಲ ಹೇಗೆ ನಡ್ಕೋಬೇಕು, ನಾವು ಹೇಗೆ ಬದುಕಿದರೆ ನಮ್ಮ ಕರ್ಮ ನಮ್ಮ ಕಳೀತೇವೆ, ಆಮೇಲೆ ನಮ್ಮ ಹೊಸ ಕರ್ಮಗಳನ್ನ ನಾವು ಕ್ರಿಯೇಟ್ ಮಾಡೋಕ್ಕಿಂತಲೂ ಅದನ್ನ ಹೇಗೆ ನಾವು ಸರಿಯಾಗಿ ನಡ್ಕೊಂಡು ಹೋದ್ರೆ ಅದು ನಾವು ಸತ್ಯ ಮಾರ್ಗದಲ್ಲಿ ನಡೆದರೆ ಯಾವ ರೀತಿ ನಮಗೆ ನಮ್ಮ ಕರ್ಮಗಳು ಅಂದ್ರೆ ನಾವು ಶೂನ್ಯದತ್ತ ಅಂದ್ರೆ ಏನು ಅಂದ್ರೆ ನಾವು ಯಾವುದೇ ಕರ್ಮಗಳನ್ನ ಸಂಪಾದಿಸೋದಿಲ್ಲ, ಅದು ಶೂನ್ಯವಾಗುತ್ತಾ ಹೋಗುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು ನಮಗೆ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಾಗರತ್ನಮ್ಮ ಮ್ಯಾಮ್ ಅನ್ಮಿಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ತುಂಬಾ ಧನ್ಯವಾದಗಳು. ಕೇಳ್ಬೇಕು ಅಂತ, ಯಾಕಂದ್ರೆ ನಾವೇ ಕೇಳ್ಕೊಂಡ್ ಬಂದಿದೀವಿ ಅಂತ ಅಂದ್ಮೇಲೆ ಅದು ಅನುಭವಿಸತಿ ಇರ್ಬೇಕು. ಜೊತೆಗೆ ಯಾರನ್ನೂ ನಾವು ಹೊಣೆ ಮಾಡಬಾರ್ದು, ನಾವು ತಂದಿರೋ ಕರ್ಮಕ್ಕೆ ಬೇರೆಯವ್ರನ್ನ ದೂರಬಾರ್ದು ಅಥವಾ ಹೊಣೆ ಮಾಡಬಾರ್ದು ಅಂತೀವಲ್ಲ, ಅದೇ ಒಂದ್ ಸ್ವಲ್ಪ ಕಷ್ಟ ಮೇಡಮ್. ಅದು ಬಂದ್ಬಿಡುತ್ತಲ್ವ ಮೇಡಮ್, ನಾವು ಮಾಡದೇ ಇರೋ ತಪ್ಪಿಗೆ ಅಂತ ನಮ್ಗೆ ಅದು ಈ ಜನ್ಮದಲ್ಲಿ ಗೊತ್ತಿಲ್ವಲ್ಲ, ನಾವೇ ಕೇಳ್ಕೊಂಡಿರ್ಲಿಲ್ಲ. ಈಗ ಗೊತ್ತಾದ್ಮೇಲೆ ಮೊದಲು ಗೊತ್ತಿರ್ಲಿಲ್ಲ ದೂರ್ತಿದ್ವಿ, ಇನ್ಮೇಲೆ ದೂರದ್ ಬೇಡ ಮೇಡಮ್. ಅಭ್ಯಾಸ ಮಾಡ್ಕೋಬೇಕು ಮೇಡಮ್ ಎಲ್ಲರಿಗೂ. ನೀವೇ ಅಂತಲ್ಲ, ನನ್ಗೂ ಬರುತ್ತೆ. ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋಗೋಣ ಮೇಡಮ್ ಎಲ್ಲರೂ ಕೂಡ. 70% ಅದು ದೂಷಣೆ ಮಾಡ್ತಕ್ಕಂಥದ್ದನ್ನ ಅದನ್ನ ಇಲ್ಲ ನಾನಾಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಹೇಳಿದ್ವಲ್ಲ ಮೇಡಮ್. ನಮ್ಮ ಕಷ್ಟ ಅದು ಬರದೇ ಇಲ್ಲ ಮೇಡಮ್. ನಾನೇ ಆಯ್ಕೆ ಬಂದಿರ್ತಕ್ಕಂಥದ್ದು ಇದು ಅಂತ ಹೇಳ್ತಾರೆ. ಸರಿ ಹೇಳಿದ್ರು ಮನ್ಸು ಒಪ್ಕೊಳ್ಳಲ್ಲ ಮೇಡಮ್. ನನ್ಗೆ ಗೊತ್ತಾಗಲ್ಲ, ನೀವ್ ಹೇಳ್ದಂಗ ತಂದಿರೋದು ನಮ್ಗೆ ಗೊತ್ತಿರಲ್ಲ, ಮನ್ಸು ಒಪ್ಕೊಳ್ಳಲ್ಲ. ಆ ಮನ್ಸನ್ನ ಒಪ್ಪಿಸ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಮೇಡಮ್. ಇಲ್ಲ ಮೇಡಮ್ ಬರ್ತದೆ. ಈಗ ಮೊದ್ಲಿಗಿಂತ ನೀವು ಎಷ್ಟೊಂದು ಜ್ಞಾನ ಪಡೆದಿದ್ದೀರಲ್ವಾ, ಒಂದೇ ಸತಿ ಬರಕ್ ಆಗಲ್ಲ. ಎಷ್ಟೋ ಲಕ್ಷಾಂತರ ಜನ್ಮಗಳನ್ನ ಪಡೆದು ಬಂದಿರೋ ದೇಹ ಇದು, ಆತ್ಮ ಇದು ಅಲ್ವಾ. ಎಷ್ಟೋ ಜನ್ಮಾಂತರಗಳನ್ನ ಪಡೆದಂತ ಆತ್ಮ ಇದು. ಹಾಗಾಗಿ ಅದ್ರಲ್ಲೆಲ್ಲ ಆಕಾಶಿಕ್ ರೆಕಾರ್ಡ್ ಇರುತ್ತಲ್ಲ ಮೇಡಮ್, ಬೆಟ್ಟದಷ್ಟಿದೆ. ಅದಿಷ್ಟನ್ನು ಕರಗಿಸ್ಬೇಕಂದ್ರೆ ಸಾಮಾನ್ಯನ ಮೇಡಮ್ ಅದು. ಅದಕ್ಕೋಸ್ಕರ ದಿನ ಸಾಧನೆ ಮೇಲೆ ನಮ್ಮ ಧ್ಯಾನದಲ್ಲಿ ಕರಗಿಸ್ಕೊಂತ ಹೋಗ್ಬೇಕು ಮೇಡಮ್, ಶೂನ್ಯ ಸ್ಥಿತಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ಗೀತಾ ಮ್ಯಾಮ್ ಮಾತಾಡಿ. ಎಸ್ ಮ್ಯಾಮ್, ನಮಸ್ತೆ ವಿಜಯಲಕ್ಷ್ಮಿ ಮ್ಯಾಮ್. ಕರ್ಮ ಸಿದ್ಧಾಂತದ ಬುಕ್ಸು ಏನೇ ಓದಿದ್ರು ಆಲ್ಮೋಸ್ಟ್ ಅಲ್ಲ ಅರ್ಥನೇ ಆಗಲ್ಲ. ಆಕ್ಚುಲಿ ಒಬ್ರು ಹೇಳುವಂತ ಜ್ಞಾನವನ್ನು ಪಡ್ಕೊಳ್ತೀವಲ್ಲ, ಅವಾಗ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಆ ಪುಸ್ತಕ ನಾವು ಓದಿದಾಗೆ ಅದು ಏನು ತಲೆ ಒಳಗೆ ಹೋಗಲ್ಲ. ಬಟ್ ಅಷ್ಟು ಸರಳವಾಗಿ ಸುಲಿಲಿತವಾಗಿ ಎಷ್ಟು ಅಚ್ಚುಕಟ್ಟಾಗಿ ಇವತ್ತು ನಮ್ಗೆ ಕರ್ಮ ಸಿದ್ಧಾಂತದ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಮ್ಯಾಮ್, ಧನ್ಯವಾದಗಳು. ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಇವತ್ತು ರಾತ್ರಿ ಮೌನ ಧ್ಯಾನದಲ್ಲಿ 11 ಗಂಟೆ ತನಕ 11ರಿಂದ 4 ಗಂಟೆ ತನಕ ನಡೆಯುವಂತಹ ಮೌನ ಧ್ಯಾನದಲ್ಲಿ ಎಲ್ಲ ಭಾಗಿಯಾಗಿ ಮಾಸ್ಟರ್ಸ್. ಪತ್ರಿಜಿಯವರೇ ಹೇಳ್ತಾ ಇರ್ತಾರೆ, ಹಗಲು ವೇಳೆ ನಮ್ಮ ಕೆಲಸ ಕಾರ್ಯಕ್ಕೆ, ರಾತ್ರಿ ವೇಳೆ ನಮ್ಮ ಧ್ಯಾನ ಸಾಧನೆಗೆ ಅಂತೇಳಿ. ಹಾಗಾಗಿ ಅತಿ ಹೆಚ್ಚು ಜನಗಳು ಭಾಗಿಯಾಗಿ ನಮ್ಮ ಕರ್ಮಗಳ ಎಲ್ಲವನ್ನು ತೀರಿಸ್ಕೊಂಡು ನಾವು ಧ್ಯಾನ ಸಾಧನೆಯತ್ತ ಹೋಗೋಣ ಅಂತ ಹೇಳ್ತಾ ನನಗೆ ಇಷ್ಟ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಮಾಸ್ಟರ್ಸ್ 3 ಗಂಟೆಯಿಂದ 4 ಗಂಟೆ ತನಕ ನಡೆಯುವಂತ ಕಾರ್ಯಕ್ರಮ ನಾಳೆ ಕೊನೆಗೊಳ್ಳಲಿದೆ. ಹಾಗಾಗಿ ಎಲ್ಲರೂ ಭಾಗಿಯಾಗೋಣ. ಮತ್ತೆ ಅನುಭವ ಹಂಚಿಕೆ ಇರುತ್ತೆ ಮಾಸ್ಟರ್ಸ್. ಎಲ್ಲರೂ ನಿಮಗೆ ಏನ್ ಅನ್ಸಿದೆ ಅನುಭವದ ಧ್ಯಾನ ಮಾಡೋದ್ರಿಂದ, ಮತ್ತೆ ಮಾಸ್ಟರ್ಸ್ ಬಂದು ಕೊಡುವಂತ ಜ್ಞಾನದಲ್ಲಿ ನಿಮ್ಗೆ ಏನು ಅನ್ಸಿದೆ ಅಂತೇಳಿ ಮಾಹಿತಿನೂ ಸಹ ನೀವಲ್ಲಿ ತಿಳಿಸ್ಬೋದು ಮಾಸ್ಟರ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ರೇವತಿ ಮ್ಯಾಮ್, ಲಕ್ಷ್ಮಿ ಮ್ಯಾಮ್. ಥ್ಯಾಂಕ್ ಯು ಗೀತಾ ಮ್ಯಾಮ್. ಇನ್ ಮುಂದೆ ನಡೆದಕ್ಕಂತ ಧ್ಯಾನದ ತರಗತಿಗಳ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್, ಇನ್ನು ಯಾರಾದ್ರೂ ನಿಮ್ಮ ಕ್ವಶನ್ಸ್ ಗಳಿದ್ರೆ ಅಥವಾ ನಿಮ್ಮ ಅನಿಸಿಕೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಹತ್ರ ಹಂಚ್ಕೊಳ್ಳಿ. ಹಾಗೆ ಲಿಂಕ್ ಅನ್ನ ಬಿಟ್ಟಿದ್ದಾರೆ, ಅದನ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮಾಸ್ಟರ್. ಗೀತಾ ಮೇಡಮ್ ಅವರು ಹೇಳಿದ ಹಾಗೆ
ನಮಗೆ ಓದಿದಾಗ ಅರ್ಥ ಆಗುದಿಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ. ಇನ್ನೊಂದು ನಾವು ಅನ್ಕೋಬೇಕು, ನಾಗರತ್ನ ಮೇಡಮ್ ಹೇಳಿದ್ರು ನಮಗೆ ಇದು ಅರ್ಥ ಆಗುದಿಲ್ಲ, ಆದ ಕಾರಣ ನಾವು ತಪ್ಪು ಮಾಡಿರ್ಬೋದು, ಹಿಂದಿನ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಬಟ್ ಒಂದು ಮಾತು ಮೇಡಮ್ ಏನ್ ಹೇಳಿದ್ರು ಅಂದ್ರೆ, ನಮ್ಮ ಇಂದ್ರಿಯಗಳು ಸಹ ಒಂದು ವೇಳೆ ಕೆಟ್ಟದನ್ನ ಆಲೋಚನೆ ಮಾಡಿದ್ರೆ ಅದು ಸಹ ಸಮಸ್ಯೆನೆ. ಸೊ ಆದ ಕಾರಣ ನಾವು ಇನ್ನೊಬ್ಬರಿಗೆ ಒಳ್ಳೆಯ ಮಾತನ್ನಾಡತಕ್ಕಂಥದ್ದು, ಅವರನ್ನು ಗೌರವಿಸತಕ್ಕಂಥದ್ದು, ಒಳ್ಳೆದ್ರಲ್ಲಿ ನೋಡತಕ್ಕಂಥದ್ದು, ನಮ್ಮ ಇಂದ್ರಿಯಗಳು ಸಹ ಅವರನ್ನ ನೋಡುವಾಗ ನಮ್ಮ ದೃಷ್ಟಿ ಹೇಗಿರ್ತದೆ, ಏನ್ ಮಾಡ್ತೇವೆ, ಇದು ಸಹ ಬಹಳ ಬಹಳ ಮುಖ್ಯ. ಯಾಕಂತಂದ್ರೆ ಈ ಧರ್ಮ ಸಿದ್ಧಾಂತ, ಕರ್ಮ ಸಿದ್ಧಾಂತ ಇಂಥದೆಲ್ಲವನ್ನ ನಾವು ಕೇಳುವಾಗ ನಮಗೆ ಫಸ್ಟ್ ಇದು ಏನ್ ಹೇಳ್ತಾರೆ ಅಂತ ಅನ್ಸುತ್ತೆ. ಬಟ್ ಇದರಲ್ಲಿ ಎಷ್ಟೊಂದು ಸತ್ಯ ಅಡಗಿದೆ. ಜೊತೆಗೆ ಮನುಷ್ಯನ ಒಂದು ವ್ಯಕ್ತಿತ್ವ, ಮನುಷ್ಯನ ಒಂದು ರೂಪ, ಮನುಷ್ಯನ ಒಂದು ಆಲೋಚನೆಗಳು ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ನಮ್ಮ ಇಂತಹ ಒಂದು ಸ್ವಾಧ್ಯಾಯ ಮಾಡೋರಿಂದ ನಾವು ಕಲ್ತ್ಕೋಬೇಕಾದಂಥದ್ದೇ. ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಒಂದು ವೇಳೆ ಯಾರಿಗಾರು ಅರ್ಥ ಆಗಿಲ್ಲ ಅಂದ್ರೂ ತಾವು ಪ್ರಶ್ನೆಯನ್ನ ಕೇಳಿ ಆದಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ. ಹಾಗೇನೆ ಏನೋ ಡೌಟ್ ಇಟ್ಕೊಂಡು ಅಥವಾ ಏನು ಅರ್ಥ ಆಗಿಲ್ಲ ಅಂತ ಹೇಳ್ಕೊಂಡು ಹೋಗುದಕ್ಕಿನ್ನ ಅದನ್ನ ಮರು ಪ್ರಶ್ನೆಯನ್ನ ಮಾಡಿ ತಾವು ಅರ್ಥ ಮಾಡ್ಕೊಂಡ್ರೆ ಇದು ಬಹಳ ಸೂಕ್ತ ಅಂತ ನಾನು ಅನ್ಕೊಂಡಿದ್ದೇನೆ. ಅಶ್ವಿನಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಕೊಟ್ಟಿದ್ದಾನೆ ಮೇಡಮ್, ಅನ್ಮ್ಯೂಟ್ ಆಗಿದೆ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ವಿಜಯಲಕ್ಷ್ಮಿ ಮೇಡಮ್ ಅವರು ನಮಗಾಗಿ ಒಂದು ಅದ್ಭುತವಾದ ಕರ್ಮಚಕ್ರ ಅಂತಂದ್ರೆ ಏನು, ಕರ್ಮಚಕ್ರ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಎಷ್ಟೋ ನಮಗೆ ಜೀವನದಲ್ಲಿ ಅರ್ಥ ಆಗದೆ ಇರುವಂತಹ ವಿಚಾರಗಳಿವೆ. ಆ ವಿಚಾರಗಳನ್ನೆಲ್ಲ ನಮಗೆ ಮಹಾವತಾರ್ ಫೌಂಡೇಶನ್ ಸತ್ಸಂಗದ ಮೂಲಕ ಈ ಧ್ಯಾನ ಅಂತ ಒಂದು ಕ್ಲಾಸ್ ಇಟ್ಬಿಟ್ಟು ಬರೀ ಧ್ಯಾನ ಅಲ್ಲ, ಅದ್ರ ಜೊತೆಗೆ ಸಾಕಷ್ಟು ಮಾಹಿತಿ ವಿಶೇಷವಾದದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸಾಕಷ್ಟು ಮಾಸ್ಟರ್ಸ್ಗಳು ಹಿನ್ನೆಲೆಯಲ್ಲಿ ನಮಗೆ ಎಲ್ಲನೂ ರೆಡಿ ಮಾಡಿಕೊಂಡು ಪಾಠ ಪ್ರವಚನಗಳನ್ನ ತಿಳಿಸಿ ಅದ್ಭುತವಾದ ಜ್ಞಾನ ನೀಡಿ, ಜೊತೆಗೆ ಧ್ಯಾನನೂ ಮಾಡಿ ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ ವರೆಗೂ ಗುಣ ಕಾಣುವಂತಹ ಈ ವಿಧಾನ ಇನ್ನೂ ಹೆಚ್ಚಿಗೆ ಮಾಡಿಕೊಂಡು ನಮ್ಮೆಲ್ರಿಗೂ ಕೊಡ್ತಾ ಇದ್ದಾರೆ. ತುಂಬಾ ಎಲ್ಲಾ ಮಾಸ್ಟರ್ಸ್ಗೂ ಫೌಂಡೇಶನ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇನ್ಯಾವುದು ಹ್ಯಾಂಡ್ ರೈಸ್ ಇಲ್ಲ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮಾತಾಡಿ ಹನುಮಂತರಾಜು ಸರ್. ಅಕ್ಕ ನಮಸ್ತೆ. ನಮಸ್ತೆ. ಮಾತಾಡಿ. ಹೇಳ್ತಾ ಇದ್ದೀರಾ? ಅಕ್ಕ, ಅದು ಅದೇ ನಮ್ಮ ಕರ್ಮಗಳ ಬಗ್ಗೆ ಇಷ್ಟೊತ್ತು ನೀವು ಒಮ್ಮೆ ಹೇಳಿದ್ರೆ ಅದರಲ್ಲಿ ಎಷ್ಟು ತಪ್ಪುಗಳನ್ನ ಮಾಡಿರ್ತೇವೆ, ಸಂಖ್ಯೆ ಎಷ್ಟು ಜನಕ್ಕೆ ನಾವು ಮಿಸ್ಯೂಡ್ ಅನ್ನ ಮಾಡಿದ್ದೇವೆ, ಅಷ್ಟು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಜನಕ್ಕೆ. ಆದ್ರೆ ಹಿಂದೆ ನಾವು ನಂದೇ ಹೇಳ್ತೇನೆ, ಹಿಂದೆ ಈ ಜನ್ಮದ್ದೇ ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ನಾವು ಹಿಂದೆ ಚಿಲ್ಲಂಡ ಆಡ್ತಾ ಇದ್ವಿ, ಮತ್ತೆ ಬಿರುಗಾಣ ಅಂತ ಮಾಡ್ಕೊಳ್ತಾ ಇದ್ವಿ. ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ ಸರ್, ನಿಮ್ ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ. ಕ್ವಶನ್ಸ್ ಮೇಡಮ್ ಅದಕ್ಕೆಲ್ಲ ಅದೇ ಈ ಕರ್ಮಗಳಲ್ಲೇನೆ ಮತ್ತೆ 3 ವಿಧಗಳಾಗಿ ನೋಡ್ತಾರೆ. ಬಟ್ ನಾನು ಸಿದ್ಧಾಂತ ಅಂದ್ರೆ ಸ್ಟಾರ್ಟಿಂಗ್ ಅದ್ರದ್ದೇನು ರೂಪರೇಷೆ ಅಷ್ಟನ್ ಮಾತ್ರ ಕೊಟ್ಟಿದ್ದೇನೆ. ಅದರಲ್ಲಿ ಮತ್ತೆ ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಸಂಚಿತ ಕರ್ಮ ಅಂದ್ರೆ ಹಿಂದಿನ ಜನ್ಮಗಳಿಂದ ಮಾಡಿದ ಕರ್ಮವನ್ನ ನಾವು ಈ ಜನ್ಮದಲ್ಲಿ ಸ್ವಲ್ಪ ತೀರ್ಸ್ಕೊಂತೇವೆ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮದೇನು ಬ್ಲೂ ಪ್ರಿಂಟ್ ಮಾಡ್ಕೋಬೇಕಾದ್ರೆ ಅಲ್ಲಿ ವಾಗ್ದಾನ ಕೊಟ್ಬಿಟ್ಟು ಇಂತಿಷ್ಟು ಕರ್ಮ ಅಂತ ಒಂದ್ ಸ್ವಲ್ಪ ಕರ್ಮವನ್ನ ತಗೊಂಡ್ಬರ್ತೀವಿ, ಅದು ಸಂಚಿತ ಕರ್ಮ ಆಗ್ತದೆ. ಅದ್ರ ಬಗ್ಗೆ ಆ ಕರ್ಮದ ವಿಧಗಳ ಬಗ್ಗೆ ನಾವು ಜೀವನ ಕ್ರಮದಲ್ಲಿ ಕರ್ಮದ ವಿಧಗಳ ಬಗ್ಗೆ ಹೇಳ್ತಾ ಹೋಗಿಲ್ಲ. ಇವತ್ತಿನ ಕರ್ಮ ಸಿದ್ಧಾಂತ ಅಂತ ಇದ್ದಿದ್ರಿಂದ ಅದನ್ನ ಕರ್ಮ ಸಿದ್ಧಾಂತ ಅನ್ನೋದು ಹೇಗ್ ಸೃಷ್ಟಿ ಆಯ್ತು, ಆ ಸಿದ್ಧಾಂತ ಅನ್ನೋದನ್ನ ಬರ್ತಾ ನಾವು ಹಿಂದೆಲ್ಲ ಎಷ್ಟು ಕೂಡಾಕೊಂಡಿದ್ವಿ ಅದನ್ನ ನಾವು ಕರ್ಮ ಚಕ್ರದಿಂದ ಹೊರಗ್ ಬರ್ಬೇಕು, ಆ ಕರ್ಮ ಸಿದ್ಧಾಂತದಿಂದ ಹೊರಗ್ ಬರ್ಬೇಕು ಅಂದ್ರೆ ಎಷ್ಟು ನಮ್ಮ ಜೀವನ ಕ್ರಮ ಹೇಗಿರ್ಬೇಕು ಅನ್ನೋದನ್ನ ಅಷ್ಟೇ ಮಾತ್ರ ಹೇಳಿದೀನಿ ಸರ್. ಅದು ಇದು ಕರ್ಮ ಸಿದ್ಧಾಂತದಲ್ಲೇ ಮತ್ತೆ ಕರ್ಮ ಚಕ್ರಗಳು ಅಂತ ಹೇಳಕ್ ಹೋದಾಗ ಇವುಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇವು ಯಾವುದು ಅಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ, ಅವು ಹೇಗೆ ಮತ್ತೆ ನಾವು ಅವನ್ನ ನಮ್ಮ ಜೀವನದಲ್ಲಿ ಯಾವ ರೀತಿ ಅವನ್ನ ಅವಗಾಹನೆ ಮಾಡ್ಕೊಂತೀವಿ, ಮತ್ತೆ ಅವನ್ ಕಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು, ಅದಕ್ಕೋಸ್ಕರ ಸುಮಾರು
ಒಂದು 10-12 ಎಪಿಸೋಡ್ ಆಗುವಷ್ಟೇ ಪುಸ್ತಕ ಇದೆ ಅದು, ಕರ್ಮಚಕ್ರ ಅಂತ ಹೇಳ್ಬಿಟ್ಟು. ಅದು ಪೂರ್ತಿ ಹೇಳಕ್ಕಾಗಲ್ಲ, ಅದು ಸಮಯ ಬೇರೆ ಕಡಿಮೆ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇವತ್ತು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್ ನಾನು. ನೀವೇನೋ ಪ್ರಾರಂಭದಲ್ಲಿ ಚಿಕ್ಕ ವಯಸ್ಸಲ್ಲಿ ಮಾಡಿದ್ವಿ. ಹೇಳಿ ಸರ್, ಹೇಳಿ. ವಾಯ್ಸ್ ಸರಿಯಾಗಿ ಕ್ಲಾರಿಟಿ ಇಲ್ಲ. ಬ್ರೇಕ್ ಆಗೋದು. ಅವಾಗ ನಾವು ಬಿಲ್ಲು ಬಾಣ ಅಂತ ಮಾಡ್ಕೊಂಡು ಚಪ್ಪೆ ತಂಟಿಗೆ ಒಂದು ಹುಣಸೆಹಣ್ಣು ಕಟ್ಕೊಂಡು ಅದನ್ನ ಒಂದು ನಮ್ಗೆ ಅವಾಗಿನ ಅರಿವಿಲ್ಲದೆ ನಾಯಿಗಳಿಗೆ ಹೊಡಿತಾ ಇದ್ವು ಅದನ್ನ. ತಮ್ಮ ವಾಯ್ಸ್ ಕ್ಲಿಯರ್ ಇಲ್ಲ ಸರ್, ತಮ್ಮ ವಾಯ್ಸ್ ಕ್ಲಿಯರ್ ಇಲ್ಲ. ಎಸ್ ಸರ್, ಅದು ಕೂಡ ತಪ್ಪೇ ಸರ್ ಬಸವರಾಜ್ ಸರ್, ಅದು ಕೂಡ ತಪ್ಪೇನೆ. ಒಬ್ಬ ಋಷಿ ಅವರು ಹೇಳಿ ಸರ್. ಅದನ್ನ ಕಳ್ಕೋಬೇಕಂದ್ರೆ ಏನಿಲ್ಲ, ನೀವು ಧ್ಯಾನ ಮಾಡ್ಬಿಡಿ ಅಷ್ಟೇ. ಧ್ಯಾನ ಮಾಡಿ ಈಗೇನು ಜೀವನ ಕ್ರಮಗಳಿಗೆ 10 ಸೂತ್ರಗಳನ್ನ ಹೇಳಿದ್ವಲ್ಲ, ಆ ರೀತಿಯಾಗಿ ನಮ್ಮ ಜೀವನವನ್ನ ರೂಪಿಸ್ಕೊಂತ ಹೋದ್ರೆ ಅದು ತಂತಾನೆ ಸವಿತಾ ಹೋಗ್ತದೆ. ನೀವು ಮತ್ತೆ ನಾನು ಹೀಗ್ ಮಾಡಿದೆ ಅಂತ ಅನ್ಕೋಬೇಡಿ ಸರ್. ಬಟ್ ಮತ್ತೆ ನೆನಪಿಗೆ ತಂದ್ಕೋಬೇಡಿ. ಮುಂದೆ ಮಾಡ್ತಕ್ಕಂಥ ಸತ್ಯ ಕರ್ಮಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ. ನಿತ್ಯ ಕರ್ಮದಲ್ಲಿ ಅದನ್ನ ಮಾಡ್ಬಿಟ್ಟಿದ್ದೀರಾ, ಓಕೆ, ಅದು ಕೆಟ್ಟ ಕರ್ಮ ಆಗಿದೆ. ನಿತ್ಯ ಕರ್ಮದಲ್ಲಿ ಅದು ಒಂದು ಕೆಟ್ಟ ಕರ್ಮ ಆಗ್ಬಿಟ್ಟಿದೆ, ಓಕೆ. ಅದರಿಂದ ಮುಂದೆ ಬನ್ನಿ, ನೀವು ಸತ್ಯ ಕರ್ಮಕ್ಕೆ ಬನ್ನಿ. ರೇವತಿ ಮೇಡಮ್ ಹೇಳಿದ್ರಲ್ಲ ಆಗ್ಲೇ, ರೇವತಿ ಮೇಡಮ್ ಹೇಳಿದ್ರು ಬೇರೆ ಭಾವನೆಗಳನ್ನ ನೋಡಿದಾಗ್ಲೂ ನಾವೇನ್ ಮಾಡ್ಕೊಳ್ಬೇಕು, ಅದೇ ನೆನಪಾಗ್ತದೆ ಯಾವಾಗ್ಲೂ. ರಾಮನಂತೆ ನಡೆಯುವಂಥದ್ದು ಇರೋವಂಥದ್ದು ಹೆಚ್ಚು ಅದನ್ನ ನೆನಪು ಮಾಡ್ಕೊಳ್ತೀವಿ, ಹೆಚ್ಚು ನೆನಪಾಗುತ್ತೆ. ಯಾಕೆಂದ್ರೆ ಸುಮ್ಮನೆ ಬಂದದ್ದು ಬಗ್ಗೆ ಅಷ್ಟೇ ಕೆಟ್ಟದಾಗಿ ಹೇಳ್ತಾ ಇದ್ರು. ಅಲ್ಲ, ಧ್ಯಾನವನ್ನ ಮಾಡ್ತಾ ನಮ್ಮ ಮನಸ್ಸು ಹೇಗೆ ತಟಸ್ಥ ಆಗುತ್ತೆ, ಆಗ ಇಂಥ ಆಲೋಚನೆಗಳೆಲ್ಲ ಕಡಿಮೆ ಆಗ್ಬೇಕು, ಅದನ್ನ ನಾವು ಬೆಳೆಸ್ಕೊಳ್ಬೇಕು. ಇದು ಅಷ್ಟು ಬೇಗ ಬರಲ್ಲ ಸರ್, ಅದಿರುವುದು ಸತತ ನಾವು ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು. ಅದಕ್ಕೋಸ್ಕರನಲ್ವಾ ಇದು ದೀರ್ಘಕಾಲ, ಎಷ್ಟೋ ವರ್ಷಗಳ ಕಾಲ. ಈಗ ಮಾಸ್ಟರ್ಸ್, ಕೆಲವು ಹಿರಿಯ ಮಾಸ್ಟರ್ಸ್ ಅಂತ ಹೇಳಿದಾಗ ಅವ್ರ ಅನುಭವದಲ್ಲಿ ಹೇಳ್ತಾರೆ, ನಾನು 15 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೇನೆ, 10 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೇನೆ ಅಂತ. ಯಾಕೆ? ನಮ್ಮ ಮನಸ್ಸು ತಟಸ್ಥ ಆಗೋವರೆಗೂ ನಾವು ಧ್ಯಾನವನ್ನ ಮಾಡ್ಲೇಬೇಕಾಗುತ್ತೆ. ಅದು ಅಷ್ಟು ಸುಲಭವಾಗಿ ಆಗುದಿಲ್ಲ. ಅಲ್ಲ, ಒಮ್ಮೆ ನಾನು ಅದನ್ನ ನೆನಪು ಮಾಡ್ಕೊಂಡಿದ್ದೇನಕ್ಕೆ ಅಂದ್ರೆ, ಇವತ್ತು ಕಳೆದೊಂದು 8 ವರ್ಷದಿಂದ ಅಂಗಡಿಯನ್ನ ಇಟ್ಟಿದ್ವಿ. ಆಗ ಒಂದು ಗುಟ್ಕಗಳನ್ನ ಕೊಡ್ತಾ ಇದ್ದೆ ನನ್ನ ಕೈಯಿಂದ. ಅಂಗಡಿ ಅಂದ್ಮೇಲೆ ಗುಟ್ಕಗಳನ್ನ ಕೊಡ್ತಾ ಇದ್ದೆ. ಇವತ್ತು ಅದು 8 ವರ್ಷದ ಹಿಂದೆ. ನಾನು ನೆನಪು ಮಾಡ್ಕೊಳ್ಳೋದು ಏನಕ್ಕೆ ಅಂದ್ರೆ, ನೆನಪು ಅವತ್ತಿಂದ ಇವತ್ತು ನೆನಪು ಮಾಡ್ಕೊಳ್ತಿದೀನಿ. ಆದ್ರೆ ಇವತ್ತು ಇನ್ನು ಸಮಾಜದಲ್ಲಿ ನೋಡ್ತಾ ಇದ್ದೀನಿ. ಸೊ ಅದು ಒಂದು ಎಣ್ಣೆ, ಹಳ್ಳಿಗಳಲ್ಲಿ ಗ್ರಾಮಾಂತರಗಳಲ್ಲಿ ಎಣ್ಣೆಯನ್ನ ಕೊಡ್ತಾರೆ ಕುಡಿಲಿಕ್ಕೆ, ಮಾರಾಟ ಮಾಡೋದು. ಅವ್ರು ಎಷ್ಟು ಜನಕ್ಕೆ ಕೊಡ್ತಾರೆ, ಎಷ್ಟು ಸಾರಿ ಕೊಡ್ತಾರೆ, ಅವ್ರು ಎಷ್ಟು ಜನಗಳನ್ನ ಅವರು ಸತ್ಯ ಮಾರ್ಗಕ್ಕೆ ತರಬೇಕು ಅನ್ನೋದು ನನಗೆ ಅನಿಸ್ತಾ ಇದೆ. ಎಸ್ ಸರ್, ಒಂದು ಮಾತು ಏನಂದ್ರೆ, ನಾವು ಇಷ್ಟು ಜನ ಈಗ ಧ್ಯಾನವನ್ನ ಮಾಡ್ತಾ ಇದ್ದೇವೆ, ಜ್ಞಾನವನ್ನ ಪಡ್ಕೊಳ್ತಾ ಇದ್ದೇವೆ, ಒಳ್ಳೆ ದಾರಿಗೆ ಬರ್ತಾ ಇದ್ದೇವೆ. ನಾನ್ ವೆಜ್ ತಿಂತಾ ಇದ್ದವರು ವೆಜಿಟೇರಿಯನ್ ಆಗಿದ್ದಾರೆ, ಬೆಳ್ಳುಳ್ಳಿಯನ್ನ ಬಿಟ್ಟಿದ್ದಾರೆ, ಅಣಬೆ ಮಶ್ರೂಮ್ ಅನ್ನ ಬಿಟ್ಟಿದ್ದಾರೆ. ಇದೆಲ್ಲ ಒಂದು ಪರಿವರ್ತನೆ. ಹಾಗೆ ಅಂತ ಹೇಳ್ಕೊಂಡು ನಮ್ಮ ಸಮಾಜದಲ್ಲಿ ಸಹ, ಲೋಕದಲ್ಲಿ ಏನಿಲ್ಲ, ಮರ್ಡರ್ ಇದೆ, ರೇಪ್ ಇದೆ, ಕಳ್ಳತನ ಇದೆ, ಹೊಡೆದಾಟ, ಬಡದಾಟ, ಆಸ್ತಿ ಸಂಪಾದನೆ, ಅನ್ಯಾಯ ಎಲ್ಲವೂ ಸಹ ಇದೆ. ಅಂದ್ರೆ ಇದಕ್ಕೆ ಹೆಚ್ಚು ಹೆಚ್ಚು ಜನ ಭಾಗಿಗಳಾಗಿ ಧ್ಯಾನವನ್ನ ಪಡ್ಕೊಂಡ ಹಾಗೆ, ಈಗ ವೇದಿಕೆಗೆ ಬಂದವರು ಧ್ಯಾನವನ್ನ ಪಡ್ಕೊಂಡವರು ಹೇಗೆ ಪರಿವರ್ತನೆ ಆಗಿದ್ದಾರೆ, ಹಾಗೇನೆ ಪರಿವರ್ತನೆ ಆಗ್ಬೇಕು. ಬಟ್ ಇದು ವರ್ಷಾನ್ಗಟ್ಲೆ ತಗೊಳ್ತದೆ ಅಲ್ವಾ? ನಾವು ಈಗ ಬಂದಿದ್ದೇವೆ, ಈಗ ಪಡ್ಕೊಳ್ತಾ ಇದ್ದೇವೆ, ಈಗ ನಾವು ತಿಳಿತಾ ಇದ್ದೇವೆ. ಹಾಗೇನೆ ಎಲ್ಲ ಜನ ಇದನ್ನ ತಿಳಿದಾಗ ಇದು ಸಂಪೂರ್ಣವಾಗಿ ನಾವು ನಿಜವಾಗ್ಲೂ ಒಂದು ಪರಿವರ್ತನೆ, ಇಡೀ ಜನ ಎಲ್ಲ ಆದ್ರೂ, ಇಡೀ ಹಳ್ಳಿ ಆಯ್ತು, ಇಡೀ ಪಟ್ಟಣ ಆಯ್ತು ಅಂತ ಹೇಳತಕ್ಕಂಥದ್ದು ಬರ್ತದೆ. ಆದರೆ ಇದಕ್ಕೆ ನಮ್ಮ ತಾಳ್ಮೆ ಬಹಳ ಬಹಳ ಮುಖ್ಯ. ನಾವು ಕಾದು ನೋಡ್ಬೇಕಾಗ್ತದೆ. ಜೊತೆಗೆ ನಮ್ಮ ಒಂದು ಪ್ರಚಾರ ಅಂತ ನಾವು ಏನ್ ಹೇಳ್ತೇವಲ್ಲ, ಇಷ್ಟು ಜನ, ಇವತ್ತು 50 ಜನ ಕೂತಿದ್ದೇವೆ ಅಂದ್ರೆ 50 ಜನರಲ್ಲಿ ಒಂದು ಪರಿವರ್ತನೆ, ಒಳ್ಳೆಯ ಪರಿವರ್ತನೆ ಬಂದ್ರೆ
ಅದೇ ನಮ್ಮ ಒಂದು ಸಾರ್ಥಕತೆ. ಹೀಗೆ 50 ಜನಗಳು ಮತ್ತೆ 50 ಜನಕ್ಕೆ ಇದನ್ನ ಹಂಚಿ ಅವರಿಂದ ಒಳ್ಳೆಯದನ್ನ ಪಡೆದ್ರೆ ಅಲ್ಲಿ ಒಂದು ಸಾರ್ಥಕತೆ. ಹೀಗೆ ಹೋಗ್ಬೇಕು ಸರ್. ಅದೇ ಈ ಕರ್ಮ ವಿಚಾರದಲ್ಲಿ ನನ್ಗೆ ಅರ್ಥ ಆಗಿದ್ದು, ನಾನು ಎಷ್ಟು ಜನನ್ನ ಈ ತರದ ಸಮಾಜದಲ್ಲಿ ಇರುವಂತ ಎಷ್ಟು ಜನನ ನಾನು ತರಬೇಕು, ಅವ್ರನ್ನ ತಂದು ಸರಿದಾರಿಗೆ ತಂದು ಮಾಡ್ಬೇಕು ಅಂತ ನನಗೆ ನಿಜ ಇದು ನನಗೆ. ಯಾಕೆಂದ್ರೆ ಅವ್ರು ನಿಮ್ಮ ಅವಗಾಹನೆಗೆ ಬಂದಿದೆ ಅಲ್ಲ ಸರ್, ಒಳ್ಳೆ ಆಲೋಚನೆ ಅದು. ನಿಮಗೆ ಅದು ಗಮನಕ್ಕೆ ಬಂದಿದೆ ಅಲ್ಲ ಸರ್, ಇದೇ ಬೇಕು ಸರ್. ಮೊದಲನೇ ಹೆಜ್ಜೆ ಅಂದ್ರೆ ಇದೇ. ಅದನ್ನ ಪ್ರಜ್ಞಾ ಸ್ಥಿತಿಗೆ ಬಂದಂಗೆ, ಜ್ಞಾನ ಬಂದಂಗೆ ಸರ್. ಅದು ನೀವು ಇಲ್ಲಿ ಕೇಳಿದ್ದಕ್ಕೆ ನಿಮಗೆ ಆ ಜ್ಞಾನ ಹೊಳಿತು ನಿಮಗೆ. ಇದು ಒಳ್ಳೆ ಹೆಜ್ಜೆ ಸರ್, ನೀವು ಇಟ್ಟಿರೋ ಮೊದಲನೇ ಹೆಜ್ಜೆ ಇದು. ಇದರಿಂದ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಾಧನೆ ಮಾಡ್ತಾ ಹೋಗಿ ಸರ್. ಅದಕ್ಕೆ ಬಲವಂತ ಇಲ್ಲ. ಆದ್ರೆ ಈ ಭೂಮಿ ಮೇಲೆ ಪ್ರತಿಯೊಬ್ರು ಕೂಡ ಬಂದಿರ್ತಕ್ಕಂಥ ಸ್ಥಿತಿಗೆ ಹೋಗ್ಲೇಬೇಕು ಸರ್. ನಾವು ಬಂದಿದ್ದು ಪೂರ್ಣಾತ್ಮನ ಮನೆಯಿಂದ ಅಲ್ಲಿಗೆ ಸೇರ್ಬೇಕು ನಾವು. ಅದಕ್ಕೋಸ್ಕರ ಸಮಯ ತೆಗೆದುಕೊಳ್ಳುತ್ತೆ. ನಾವು ಇನ್ನೊಬ್ರ ಬಗ್ಗೆ ವಿಚಾರ ಮಾಡೋದೇ ಬೇಡ ಸರ್. ನಮ್ಮ ಬಗ್ಗೆ ನಮ್ಮ ಕರ್ತವ್ಯ ಏನಿದೆ ಅದ್ರ ಬಗ್ಗೆ ಮಾಡೋಣ, ಪ್ರಚಾರ ಮಾಡೋಣ, ಜ್ಞಾನ ಕೊಡೋಣ ಅಷ್ಟೇ ಸರ್. ನಮ್ ಕರ್ತವ್ಯ ಏನಿದೆ ಅದನ್ನ ನಿರ್ವಹಿಸೋಣ. ಬೇರೆಯವ್ರು ಅವ್ರು ಮಾಡ್ತಾರ ಇವ್ರು ಮಾಡ್ತಾರ ಅದು ಬೇಡ ಸರ್. ಅವ್ರ ಬಗ್ಗೆ ಕಮೆಂಟೇ ಬೇಡ. ನಾವು ಕಣ್ಣಿನಿಂದ ನೋಡಿದ್ದನ್ನ ಮಾತನ್ನು ಆಡಬಾರ್ದು ಸರ್. ಅದೇ ಪಂಚೇಂದ್ರಿಯಗಳಿಂದ ಆಗ್ತಕ್ಕಂತ ದ್ರೋಹ ಆಗುತ್ತೆ ಸರ್. ಅದು ನಮಗ್ ನಾವೇ ಮಾಡ್ಕೊಳ್ಳೋ ದ್ರೋಹ ಆಗುತ್ತೆ. ಅದಕ್ಕೋಸ್ಕರ ಪಂಚೇಂದ್ರಿಯಗಳಿಂದ ಈಗ ನೋಡಿದ್ವಿ, ಅದ್ರ ಬಗ್ಗೆ ಮಾತಾಡ್ತೀವಿ, ಅದು ಬೇಡ ಸರ್. ನಮ್ಮ ಕರ್ತವ್ಯವೇನು, ನಮ್ಮ ಕರ್ತವ್ಯವನ್ನ ಮರಿಬಾರ್ದು ಸರ್. ನಾವಷ್ಟೇ. ನನ್ಗೆ ಅರ್ಥ ಆಗಿದ್ದು ಆ ತರ ಜನಗಳನ್ನ ಸರಿ ಮಾಡೋದು ನನಗೆ. ಅದೇ ಸರ್, ಜನಗಳನ್ನ ನೋಡ್ಬೇಡಿ ಸರ್ ನೀವು. ಪ್ರಪಂಚ ಈಗ ಮೊನ್ನೆ ಆತ್ಮಸ್ಥಿತಿಗಳನ್ನ ನೋಡಿದಾಗ ಈ 7 ಆತ್ಮಸ್ಥಿತಿಗಳು ತಿಳ್ಕೊಂಡ್ರಿ ಸರ್. ನಾವು ಈ 7 ಆತ್ಮಸ್ಥಿತಿಗಳು ಕೂಡ 7 ಲೋಕದಿಂದ ಆ ತರದ ನಾವು ನಮಗ್ ಗೊತ್ತಿರೋದು ಭೂಮಿ ಒಂದೇ ಲೋಕ ಅನ್ಕೊಂಡಿದೀವಿ ಸರ್. ಇಂಥವು ಸಹಸ್ರಾರು ಲೋಕಗಳಿದಾವೆ. ಅಂತ ಲೋಕಗಳಿಂದ ಆಯಾ ಸ್ಥಿತಿ ಅಂದ್ರೆ ಆಯಾ ಸ್ಥಿತಿಗೆ ತಕ್ಕನಾದ ಜ್ಞಾನ ಇರುತ್ತೆ ಸರ್. ಪ್ರತಿ ವ್ಯಕ್ತಿಯಲ್ಲೂ ಕೂಡ, ಪ್ರತಿ ಒಂದು ಆತ್ಮನಲ್ಲೂ ಕೂಡ ಆಯಾ ಸ್ಥಿತಿಗೆ ಅನುಗುಣವಾಗಿ ಜ್ಞಾನ ಇರುತ್ತೆ. ಅದಕ್ಕೋಸ್ಕರನೇ ನಾನು ಹೀಗೆ ನನ್ನ ಜೀವನ ಸ್ಟೈಲ್ ಹೀಗಿರ್ಬೇಕು ಅಂತಾನೆ ಈ ಭೂಮಿ ಮೇಲೆ ಸೃಷ್ಟಿ ಮಾಡ್ಕೊಂಡ್ ಬಂದಿರೋದ್ರಿಂದ ನಾವು ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದ್ ಬೇಡ, ಜಡ್ಜ್ಮೆಂಟ್ ಮಾಡೋದ್ ಬೇಡ. ನಮ್ಮದೇನಿದೆ ಅಷ್ಟೇ ಮಾಡ್ಬೇಕು ಸರ್. ಮಾಡೋದ್ ಬೇಡ, ಮಾತಾಡೋದ್ ಬೇಡ ಅಲ್ಲಲ್ಲ ಸರ್, ಆಲೋಚನೆನೂ ಮಾಡೋದ್ ಬೇಡ. ಆಲೋಚನೆಗಳಿಂದಲೂ ಲೋಕಗಳು ಸೃಷ್ಟಿ ಆಗ್ತವೆ. ಆ ಗೊಂದಲದಿಂದನೇ ನಮಗೆ ಇವತ್ತಿನ ದಿನ ಏನಾದ್ರೂ ಅಡೆತಡೆಗಳು ಬರ್ತಿದಾವೆ ಅಂದ್ರೆ ನಾವು ಮಾಡ್ತಕ್ಕಂಥ ಆಲೋಚನೆಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಲೋಕಗಳೇ ನಮಗೆ ಅನೇಕ ತೊಂದರೆಗಳಿಂದ ಬರ್ತಕ್ಕಂಥದ್ದು ಇದೆ. ಅದಕ್ಕೋಸ್ಕರ ನಾವು ಆಲೋಚನೆನೂ ಮಾಡಬಾರ್ದು ಸರ್. ಓಕೆ ಸರ್. ಸರಿ, ಥ್ಯಾಂಕ್ ಯು ಹನುಮಂತ ರಾಜು ಸರ್. ರಾಜಣ್ಣ ಸರ್ ಮಾತಾಡಿ. ರಾಜಣ್ಣ ಸರ್ ಮಾತಾಡಿ. ಮಾತಾಡಿ ಸರ್. ಕರ್ಮ ಸಿದ್ಧಾಂತದ ಬಗ್ಗೆ ಬಹಳ ಚೆನ್ನಾಗಿ ವಿಶ್ಲೇಷಣೆ ಕೊಟ್ರು ಮೇಡಮ್ ಅವರು. ಈಗ ನಾವು ದಶೇಂದ್ರಿಯಗಳ ಮುಖಾಂತರ ಮಾಡ್ತಕ್ಕಂಥ ಕರ್ಮಗಳಿಗೂ ನಮ್ಮ ಮನಸ್ಸಿನಿಂದ ಮಾಡ್ತಕ್ಕಂಥ ಮನಸ್ಸು ಅಂತಕ್ಕಂಥದ್ದು ಇದೆಯಲ್ಲ ಮಾನವನ ಆತ್ಮದಲ್ಲಿ, ಇದರಿಂದ ಮಾಡ್ತಕ್ಕಂಥ ಕರ್ಮಗಳು ವ್ಯತ್ಯಾಸ ಇದೆಯಾ? ನಾವು ಹಿಂದಿನ ಜನ್ಮದಲ್ಲಿ ಯಾವ ರೀತಿ ಕರ್ಮಗಳನ್ನು ಹೇಳಿ ಮೇಡಮ್. ಪ್ರಶ್ನೆ ಕಂಪ್ಲೀಟ್ ಇನ್ನು ಏನೋ ಕೇಳ್ತಾ ಏನ್ ಹೇಳಿದ್ರಿ ಸರ್ ತಾವು ಹೇಳಿ. ಸಿದ್ಧಾಂತ, ಕರ್ಮ ಸಿದ್ಧಾಂತ, ಆಗಾಮಿ ಸಿದ್ಧಾಂತ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮಗಳ ಬಗ್ಗೆ ತಿಳಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಯಾಕಂದ್ರೆ ಈ ಕಲಿತಕ್ಕಂಥ ಧ್ಯಾನಾರ್ಥಿಗಳಿಗೆ ಕರ್ಮ ಅಂದ್ರೆ ಏನಂತಕ್ಕಂಥದ್ದೇ ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ ಆ ವಿಚಾರವಾಗಿ ತಿಳಿಸ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಭಿಪ್ರಾಯ. ಓಕೆ, ನಿಮ್ಮ ಒಪಿನಿಯನ್ ಕರೆಕ್ಟ್ ಸರ್. ಬಟ್ ಸಮಯದ ಅಭಾವ ಇದ್ದಿದ್ರಿಂದ ಸಿದ್ಧಾಂತದ ಮೂಲ ರೂಪರೇಷನ್ ಅಷ್ಟೇ ತಿಳಿಸ್ಲಿಕ್ಕೆ ಆಯ್ತು ನಂಗೆ. ಓಕೆ, ಇನ್ನೊಂದು ಸೆಷನ್ ಸಿಕ್ಕರೆ ನೋಡೋಣ, ಪ್ರಯತ್ನ ಪಡೋಣ ಸರ್. ಆದ್ರೆ ಬಟ್ ದಶೇಂದ್ರಿಯಗಳು ಮನಸ್ಸು ಸೃಷ್ಟಿಯಾಗಿದ್ದರಿಂದನೇ ಕರ್ಮ ಸಿದ್ಧಾಂತ ಸೃಷ್ಟಿಯಾಗಿದ್ದು. ಅದಾದ ನಂತರ ಇನ್ನು ದಶೇಂದ್ರಿಯಗಳ ಮುಖಾಂತರ ಕರ್ಮಗಳ ಸಂಖ್ಯೆ ಮಾಡ್ತಾ ಮಾಡ್ತಾ ನಾವು ದೊಡ್ಡ ಬೆಟ್ಟವನ್ನ ನಿರ್ಮಾಣ ಮಾಡ್ಕೊಂಡಿದೀವಿ ಅಂತ. ನಾವು ಕರ್ಮಗಳನ್ನ ಗಂಟೆ ಮೂಟೆ ಕಟ್ಕೊಂಡಿದೀವಿ ಅಂತ ನಮ್ಗೆ ಹೇಗೆ ಗೊತ್ತಾಗ್ಬೇಕು ಮೇಡಮ್?
ಅನ್ಭೋಗಿಸ್ತಾ ಇರ್ತೀವಲ್ಲ ಸರ್, ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟ ದುಃಖಗಳೇ ನಮ್ಮ ಕರ್ಮಗಳ ಕಾರಣ. ಎಷ್ಟೋ ಸಾರಿ ಅನ್ಕೊಂತಿರ್ತೀವಿ ಇದೇನಪ್ಪ ಪ್ರಾರಬ್ಧ ಕರ್ಮ ಅಂತ. ಆ ರೀತಿಯಾಗಿ ಅನುಭವಿಸ್ತಕ್ಕಂಥ ಜೀವನದಲ್ಲಿ ನಾವು ದುಃಖ ಇದೆ, ಎಲ್ಲರಿಗೂ ಆನಂದ ಇದೆ ಅಂದ್ರೆ ಕರ್ಮ ನಿಶೇಷವಾಗಿ ಆಗಿದೆ ಅಂತಾನೆ ಅರ್ಥ. ಈಗ ನಮಗೆ ದುಃಖ ಇದೆ, ತೊಂದ್ರೆ ಇದೆ ಅಂತ ಹೇಳಿದ್ರೆ ನಮ್ಗೆ ಕರ್ಮಗಳ ಮೂಟೆ ಇದೆ ಅಂತಾನೆ ಅರ್ಥ ಸರ್ ಅದು. ಕೆಲವೊಬ್ಬ ಮನುಷ್ಯರು ಯಾವಾಗ್ಲೂ ಸಂತೋಷವಾಗಿ ಆನಂದವಾಗಿ ಇರ್ತಾರಲ್ಲ, ಅದು ನಮ್ಮ ಭಾವನೆ ಸರ್. ಅವ್ರ ಕರ್ಮ ವಿಶೇಷವಾಗಿರ್ತದೆ ಅಷ್ಟೇ. ಆನಂದ ಸ್ಥಿತಿನೇ ಅಂತಿಮ ಸ್ಥಿತಿ ಅಂತ ಹೇಳಿದ್ವಲ್ಲ ಸರ್. ಅದಕ್ಕೆ ಆನಂದ ಸ್ಥಿತಿನೇ ಅಂತಿಮ ಸ್ಥಿತಿ. ಆನಂದಮಯ ಕೋಶದಲ್ಲಿ ನಾವು ಸದಾ ಇರ್ತೀವಿ ನಮ್ಮ ಆತ್ಮಸ್ಥಿತಿಯಲ್ಲಿ ಅಂದ್ರೆ ಅದಕ್ಕೆ ಅದಾದ ನಂತರ ನಮಗೆ ಕರ್ಮಗಳನ್ನೆಲ್ಲ ನಾಶ ಮಾಡ್ಕೊಂಡಿದೀವಿ ಅಂತಾನೆ ಅರ್ಥ. ಅದೇ ಹಿಂದಿನ ಜನ್ಮದಿಂದ ಯಾವ ರೀತಿ ಕರ್ಮಗಳು ಬಂದು ಅಂತಕ್ಕಂಥದ್ದು ಕರ್ಮ ಸಿದ್ಧಾಂತದಲ್ಲಿ ಬಹಳಷ್ಟು ಇದಿದೆ. ಅದನ್ನ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮದ ಸರಿ, ಅದು ಮುಂದಿನ ತರಗತಿಯಲ್ಲಿ ಅದನ್ನ ನಾವು ತಗೊಂಡು ಹೋಗೋಣ ಮುಂದಿನ ದಿನಗಳಲ್ಲಿ. ಯಾಕಂತಂದ್ರೆ ಇವರಿಗೆ ಕೊಡುವುದೇ 20 ನಿಮಿಷಗಳ ಟೈಮ್. ಅದು ಪೂರ್ತಿ ಅವರು ಆಗ್ಲೇ ಹೇಳಿದ್ರು, ಹನುಮಂತರಾಜು ಸರ್ ಕೇಳಿದಾಗ್ಲೇ ಅಂದ್ರು ಎಲ್ರಿಗೂ ಸಹ ಬೇಕದು. ಆದ್ರೆ ಒಂದೇ ಸಲಕ್ಕೆ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅವ್ರು ಹೇಳಕ್ಕೂ ಸಾಧ್ಯ ಇಲ್ಲ. ಮುಂದಿನ ತರಗತಿಗಳಲ್ಲಿ ನಾವು ನಿಧಾನಕ್ಕೆ ಕಲಿಯೋಣ ಅದನ್ನ. ಓಕೆ ಸರ್? ಅದನ್ನೇ ಹೇಳಿ ಅಂತ ನಾನು ಹೇಳಿದ್ದೆ. ಸರಿ ಸರ್, ಹೇಳ್ತಾರೆ ಸರ್. ಓಕೆ, ಥ್ಯಾಂಕ್ ಯು. ತಾವು ಸಹ ಮಾತಾಡಬಹುದು ಮುಂದಿನ ದಿನಗಳಲ್ಲಿ, ತಾವು ಸಹ ಸ್ವಾಧ್ಯಾಯನೂ ಕೊಡಬಹುದು. ಎಲ್ಲರೂ ವೆಲ್ಕಮ್ ಈ ವೇದಿಕೆಗೆ, ತಮ್ಮ ಜ್ಞಾನವನ್ನ ಹಂಚ್ಕೊಳ್ಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜಣ್ಣ ಸರ್. ನಾಗರತ್ನ ಮ್ಯಾಮ್ ಮತ್ತೆ ಇದೆಯಾ ನಿಮ್ದು ಕ್ವಶನ್? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಬಹಳ ಸಂಕ್ಷಿಪ್ತವಾಗಿ ಹೇಳಿ ಮ್ಯಾಮ್. ಆಯ್ತು ಮೇಡಮ್. ಅದೇ ನಮಸ್ತೆ. ಮತ್ತೆ ಅದು ಇನ್ನು ಪ್ಲಸ್ ಆಗ್ತಾನೆ ಇರುತ್ತೆ ಕರ್ಮಕ್ಕೆ. ಅದಕ್ಕೆ ಜ್ಞಾನಿಗಳದು ಮತ್ತೆ ಗುರುಗಳಿಂದ ಇದು ನಾವು ಸಂಪರ್ಕದಲ್ಲಿ ಇದ್ದಾಗ ಕರ್ಮ ಕಳೆಯುತ್ತೆ ಅಂತೆಲ್ಲ ಓದಿದ್ದೆ. ಅದಕ್ಕೆ ಕೇಳ್ಬೇಕು ಅನ್ಸೋ ಅದೊಂದು ಪಾಯಿಂಟ್ ಕೇಳ್ತಾ. ಅದೇ ಮೇಡಮ್, ಗುರುಗಳ ಜ್ಞಾನಿಗಳು ಅಂದ್ರೆ ಹೇಳಿದಾಗ ನಮಗ್ ಜ್ಞಾನ ಜಾಸ್ತಿ ಆದಂಗೆ ನಮಗೆ ಜ್ಞಾನ ಜಾಸ್ತಿ ಆದಂಗ್ ಮೇಡಮ್ ನಮಗೆ ಆಗ್ತಕ್ಕಂತ ಅನುಭವಗಳನ್ನ ಪರೀಕ್ಷೆ ಮಾಡ್ತಾ ಹೋಗ್ತೀವಿ, ಅದನ್ನ ಪರೀಕ್ಷೆ ಕೊಡ್ತೀವಿ. ಅವಾಗ ಏನಾಗ್ತದೆ, ವಿಜ್ಞಾನಿ ಅಂದ್ರೆ ಏನ್ ಮೇಡಮ್, ಪದೇ ಅದನ್ನೇ ಪ್ರಯತ್ನ ಪಟ್ಟು ಏನಾದ್ರೂ ಜ್ಞಾನವನ್ನು ಹೊರತರ್ತಕ್ಕಂಥವ್ರು ವಿಜ್ಞಾನಿಗಳಾಗ್ತಾರಲ್ವಾ. ಆ ರೀತಿಯಾಗಿ ನಮ್ಗೆ ಗುರುಗಳ ಬಳಿ ಇದ್ದಾಗ, ಜ್ಞಾನಿಗಳ ಬಳಿ ಇದ್ದಾಗ ನಮ್ಮ ಜ್ಞಾನ ಭಂಡಾರ ಹೆಚ್ಚುತ್ತಾ ಹೋಗ್ತದೆ. ನಮ್ಮ ಜ್ಞಾನ ಭಂಡಾರ ಹೆಚ್ಚುತ್ತಾ ಹೋದಾಗ ಏನಾಗ್ತದೆ, ನಮ್ಮ ಅವಗಾಹನ ಸ್ಥಿತಿಯಲ್ಲಿ ಇರ್ತೀವಿ. ಇದು ಮಾಡ್ಬೇಕಾ ಮಾಡ್ಬಾರ್ದಾ, ಕೆಟ್ಟ ಕರ್ಮ ಒಳ್ಳೆ ಕರ್ಮ ಅನ್ನೋದನ್ನ ಮೊದಲನೇದಾಗಿ ಗುರುತಿಸ್ತೀವಿ ಮೇಡಮ್. ಈ ಒಳ್ಳೆ ಕರ್ಮಕ್ಕಿಂತ ಇನ್ನೂ ಉತ್ತಮವಾದದ್ದಂದ್ರೆ ಸತ್ಯ ಕರ್ಮ ಅಂತ ತಿಳ್ಕೊತೀವಿ. ಆ ಸತ್ಯ ಕರ್ಮಗಳನ್ನೇ ಮಾಡ್ತಾ ಹೋಗ್ತೀವಿ ಅಷ್ಟೇ. ನೀವು ತಿಳ್ಕೊಂಡಿರೋದು ಸತ್ಯ ಮೇಡಮ್, ಸತ್ಯ. ಬಟ್ ಆಚರಣೆ ಇಟ್ಕೋಬೇಕಷ್ಟೇ ಮೇನ್. ಬರೀ ಕೇಳೋದು ತಿಳ್ಕೊಳ್ಳೋದಲ್ಲ ಮುಖ್ಯವಾಗಿ. ಇಲ್ಲಿ ಅದೇ ಪಾಯಿಂಟ್ ಅಲ್ವಾ ಮೇಡಮ್ ಹೇಳಿದ್ದು, ಆಚರಣೆ ಮುಖ್ಯ. ಬರೀ ಹೇಳಕ್ಕೆ ಬೋಧನೆ ಮಾಡಕ್ಕಲ್ಲ, ಆಚರಣೆ ಮುಖ್ಯವಾಗ್ಬೇಕು ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್. ಬ್ರಹ್ಮಜ್ಞಾನಿಗಳ ಸವಾಸ ಕರ್ಮ ಕಳೆಯುತ್ತೆ ಅಂತ ಅಷ್ಟೇ ಕೊನೆಗೆ ಬರೋದು ಧ್ಯಾನ. ಎಸ್ ಮ್ಯಾಮ್, ಎಸ್ ಕರೆಕ್ಟ್ ಮೇಡಮ್. ನೀವು ತಿಳ್ಕೊಂಡಿರೋದು ಕರೆಕ್ಟೇ, ಅದು ಕರೆಕ್ಟೇ ಇದೆ ಮೇಡಮ್. ಅದು ಬ್ರಹ್ಮಜ್ಞಾನಿಗಳಂದ್ರೆ ಏನ್ ಮೇಡಮ್, ಬ್ರಹ್ಮನಲ್ಲಿ ಇರ್ತಕ್ಕಂಥ ಜ್ಞಾನ ಹೊಂದಿರ್ತಕ್ಕಂಥವ್ರು ಅಂತಲ್ವಾ ಮೇಡಮ್. ಎಲ್ಲಾ ಜ್ಞಾನನು ತಿಳ್ಕೊಂಡಿರೋರ್ಗೆ ಬ್ರಹ್ಮಜ್ಞಾನಿ ಅಂತ ಕರಿತೀವಿ. ಅವ್ರ ಹತ್ರ ಇದ್ದಾಗ ದಿನಾಲು ಏನಿಲ್ಲ ಅಂದ್ರೆ ಒಂದಲ್ಲ ಒಂದ್ ಕಲಿತಾನೆ ಜ್ಞಾನವನ್ನ ತಿಳಿತಾ ಹೋಗ್ತಿವಲ್ವಾ ಮೇಡಮ್ ನಾವು. ಅವಾಗ ನಮ್ಮಲ್ಲೂ ಕೂಡ ಜ್ಞಾನ ಹೆಚ್ಚುತ್ತಾ ಹೋಗ್ತದೆ. ಅವರಲ್ಲಿರೋ ಜ್ಞಾನ ನಾವು ಪಡಿತಾ ಹೋದಾಗ ನಮ್ಮಲ್ಲಿರೋ ಜ್ಞಾನ ಹೆಚ್ಚುತ್ತಾ ಹೋಗ್ತದೆ. ಅವಾಗ ನಾವುಗಳು ಜ್ಞಾನಿಗಳೇ ಆಗ್ತೀವಿ ಅಲ್ವಾ. ಅದೇ ಅಲ್ವಾ ಮೇಡಮ್, ಅದರಿಂದ ನಮ್ ಕರ್ಮಗಳು ಸವಿತಾ ಹೋಗ್ತದೆ ಅಷ್ಟೇ ಮೇಡಮ್. ಅದನ್ನ ಆಚರಣೆಯಲ್ಲಿ ಇಟ್ಕೋಬೇಕು ಮೇಡಮ್. ನೀವು ಇದ್ರಲ್ಲಿ ಇದೀರಾ ಮೇಡಮ್, ನೀವೇನು ಯೋಚನೆ ಮಾಡ್ಬೇಡ್ರಿ. ನೀವ್ ಹೆಂಗಿದ್ದೀರಲ್ಲ ಇದನ್ನೇ ಮುಂದುವರ್ಸ್ರಿ ಅಷ್ಟೇ. ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡ್ಬೇಡ್ರಿ, ಇದನ್ನೇ ಮುಂದುವರ್ಸಿ. ಜ್ಞಾನ ಪಡೆಯೋದ್ರಲ್ಲಿ ನೀವು ಮುಂಚೆ ಸಾಕಷ್ಟು ತಿಳ್ಕೊತೀರಾ, ನಿಮ್ಮ ಅನುಮಾನಗಳನ್ನ ಅಲ್ಲಲ್ಲೇ ಬಗೆಹರಿಸ್ಕೊತಿದ್ದೀರಾ. ಒಳ್ಳೆ ಗುಡ್ ವೇ ಮೇಡಮ್ ಇದು ನೀವಿರೋದು. ಅದಕ್ಕೋಸ್ಕರ ಅದೇ ಮಾರ್ಗದಲ್ಲೇ ಸಾಗಿ ಮೇಡಮ್. ಒಳ್ಳೆ ಆತ್ಮೋನ್ನತಿ ಸಹ ಮಾಡ್ತಾರೆ. ಕೇಳುದು ಮಾತ್ರ ಅಲ್ಲ, ಅವರು ಅನುಸರಣೆಯನ್ನ ಸಹ ಮಾಡ್ತಾರೆ ಈ ವೇದಿಕೆನಲ್ಲಿ. ಆದ ಕಾರಣ ಅವರು ಸೂಕ್ತ ಮಾರ್ಗದಲ್ಲಿ ಇದ್ದಾರೆ. ಥ್ಯಾಂಕ್ಸ್ ಮೇಡಮ್. ಎಸ್ ಮೇಡಮ್, ಎಸ್. ಗುರುಗಳು ನಮ್ಮ ಪತ್ರಿಜಿ ಅವ್ರ ಜೊತೆಗೆ ಈ ರಂಗನಾಥ್ ಗುರೂಜಿ ನಮ್ಗೆ ಇದನ್ನ ದಾರಿ ತೋರ್ಸ್ಕೊಟ್ಟಿದ್ರಲ್ಲ, ನಿಜವಾಗ್ಲೂ ಧನ್ಯವಾದ ಮೇಡಮ್. ಈಗ 2000 ವರ್ಷಗಳ ಹಿಂದೆನೆ ಮೇಡಮ್ ಬುದ್ಧ ಭಗವಾನ್ರು
2000 ವರ್ಷಗಳ ಹಿಂದೆನೆ ಆನಾಪಾನಸತಿ ಧ್ಯಾನವನ್ನ ಈ ಭೂಮಿಗೆ ಪರಿಚಯಿಸಿದ್ರು. ಬಟ್ ಅವಾಗ ಪ್ರಚಾರ ಹೆಚ್ಚಾಗ್ಲಿಲ್ಲ. ಆ ಸಮಯದಲ್ಲೇ ಪತ್ರಿಜಿ ಗುರುಗಳು ಬುದ್ಧನ ಏನು 12 ಜನ ಶಿಷ್ಯರಿದ್ರಲ್ಲ, ಅದರಲ್ಲಿ ಒಂದು ಪಾತ್ರ ಇತ್ತಂತೆ ಆ ಜನ್ಮದಲ್ಲಿ. ಅಲ್ಲಿ ಪ್ರಚಾರ ಸರಿಯಾಗಿ ಆ ಜನ್ಮದಲ್ಲಿ ಮಾಡಕ್ ಆಗ್ಲಿಲ್ಲ ಅನ್ನೋದನ್ನ ಅವರು ಕರ್ಮ ಸಿದ್ಧಾಂತದ ಮೂಲಕ ಅವರು ಅವಗಾಹನೆಗೆ ತಂದ್ಕೊಂಡು ಈ ಜನ್ಮದಲ್ಲಿ ಅವರ ಜೀವನವನ್ನ ಪ್ರಚಾರಕ್ಕೋಸ್ಕರನೇ ಮೀಸಲಿಟ್ಟಿದ್ರು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳು. ಅವ್ರ ಜೀವನವನ್ನೇ ಜೀವನ ಸೇವೆನೇ ಪ್ರಚಾರ ಆಗಿತ್ತು ಮೇಡಮ್. ಜ್ಞಾನ ಪ್ರಚಾರ ಅಂತಕ್ಕಂಥದ್ದಾಗಿತ್ತು ಮೇಡಮ್. ಮಾಡ್ತಾ ಇದ್ರ ಭಗವದ್ಗೀತೆ ಪ್ರಾಚಾರ್ಯರು ಮಾಡ್ತಾರಲ್ಲ, ಭಗವದ್ಗೀತೆ ಇದು ಎಲ್ಲ ಹತ್ರ ಬರ್ತಾ ಇದಿಲ್ಲ ಮೇಡಮ್. ಭಗವದ್ಗೀತೆ ಅಂತ ಮೇಡಮ್, ಭಗವದ್ಗೀತೆ ಭಾಗವತ ಕೇಳ್ತಾ ಇದ್ದಂಗೆ ಅನ್ಸುತ್ತೆ ಮೇಡಮ್. ನಿಮ್ಮ ಕೇಳಿದ್ರು ನೀವೊಂಥರ ಭಾಗವತ ಕ್ಲಾಸ್ ಯೋಚನೆ ಮಾಡ್ತಾರಲ್ಲ ಅದೇ ತರ ಕಾಣಿಸುತ್ತೆ. ತುಂಬಾ ಇಷ್ಟ ಆಗುತ್ತೆ. ನಾಗರತ್ನ ಮ್ಯಾಮ್, ನಿಮ್ಮ ಕ್ವಶನ್ಗೆ ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀವಿ. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ಇಲ್ಲ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕರ್ಮ ಸಿದ್ಧಾಂತ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೇನೆ ಎಲ್ಲರ ಕ್ವಶನ್ಗಳಿಗೂ ತುಂಬಾ ಚೆನ್ನಾಗಿ ಉತ್ತರವನ್ನ ಕೊಟ್ಟಿದ್ದೀರಾ. ಮತ್ತೆ ರಾಜಣ್ಣ ಅವರದ ಒಂದು ಕ್ವಶನ್ಗೆ ಮುಂದಿನ ತರಗತಿಗಳಲ್ಲಿ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತೇವೆ ಅಂತ ಹೇಳ್ತಾ, ವಿಜಯಲಕ್ಷ್ಮಿ ಮ್ಯಾಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನನಗೆ ಕೊಟ್ಟಿರ್ತಕ್ಕಂಥ ಸಮಯ ಮತ್ತೆ ವಿಷಯವನ್ನ ನಾನು ಸರಿದೂಗಿಸಿದ್ದೀನಿ ಅಂತ ನನ್ನ ಭಾವನೆಯಿಂದ ವಿಷಯ ಹಂಚಿಕೆಗಾಗಿ, ಕೇಳಿದ್ದಕ್ಕಾಗಿ, ವೇದಿಕೆಗಾಗಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸಮರ್ಪಕವಾಗಿ ಹೇಳಿದ್ದೀರಾ, ಸಮರ್ಪಕವಾಗಿ ಉತ್ತರವನ್ನು ಸಹ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಸಂಪನ್ನಗೊಳಿಸ್ತೀರಾ? ಮಾಸ್ಟರ್ಸ್, ಇಲ್ಲೇ ತನಕ ಮೊದಲಿಗೆ ರೇವತಿ ಮೇಡಮ್ ಅವರು ಸಂಗೀತ ಧ್ಯಾನವನ್ನ ಹಾಗೆ ಮೌನ ಧ್ಯಾನವನ್ನ ಮಾಡಿಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ, ಇಲ್ಲೇ ತನಕ ಕರ್ಮ ಸಿದ್ಧಾಂತ ಬಗ್ಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ಸಹ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ತನಕ ನೀವು ಸಹ ಕೂತು ಸಮಾಧಾನದಿಂದ ಎಲ್ಲವನ್ನ ಕೇಳಿರ್ತೀರಾ. ಹಾಗೆ ಈ ವೇದಿಕೆಯನ್ನ ನಮಗೆ ಅನುವು ಮಾಡಿಕೊಟ್ಟಂತಹ ರಂಗನಾಥ್ ಸರ್ಗೂ ಸಲ್ಲಿಸುತ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟಂತಹ ರೇವತಿ ಮೇಡಮ್ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡೋಣ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.